ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಅದ್ದೂರಿಯಾಗಿ ನೆರವೇರಿದ ಭಗವಾನ್ ಬುದ್ಧ ಜಯಂತಿ ಧಾರವಾಡ ನಗರದಲ್ಲಿ ದಿನಾಂಕ 12/2/2025 ಬುದ್ಧಿಸ್ಟ್ ಪಾಲಿ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಟ್ರಸ್ಟ್ ಆ್ಯಂಡ್ ಕೋಆಪರೇಟಿವ್ ಹಾಗೂ ಮಹಾನಗರ ಪಾಲಿಕೆ ಧಾರವಾಡ ಸಂಯೋಗದೊಂದಿಗೆ ಭಗವಾನ್ ಬುದ್ಧ 2570ನೇಯ ಜಯಂತಿಯನ್ನು ಧಾರವಾಡ ನಗರದ ಕಲಾಭವನ ಆವರಣದಲ್ಲಿರುವ ಅಶೋಕ ಸ್ತಂಭದ ಹತ್ತಿರ ಪಬ್ಬಾಜಿ ರವಿತಿಪಾಲಿ ನಿಜಾಮುನಿಯ ಅವರ ನೇತೃತ್ವದಲ್ಲಿ ಭಾರೀ ಅದ್ದೂರಿಯಾಗಿ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಆಯುಸ್ಮತಿ ಬಿಕೆ ಜಯಂತಿ ಅಕ್ಕನವರ ಆರ್ಡಿನೇಟರ್ ಬ್ರಹ್ಮಕುಮಾರಿ ಈಶ್ವರಿ ಮಹಾವಿದ್ಯಾಲಯ ಧಾರವಾಡ ಇವರು ಉದ್ಘಾಟಕರಾಗಿ ಆಗಮಿಸಿ ಸಸಿಗೆ ನೀರು ಉಣಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಡಾಕ್ಟರ್ BKS ವರ್ಧನ್ ನಿರ್ದೇಶಕರು ಸಿಸ್ಲಿಪ್ ಧಾರವಾಡ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಡಾಕ್ಟರ್ AK ಚಂದ್ರಶೇಖರ್ ಜಂಟಿ ನಿರ್ದೇಶಕರು ಪಶು ವೈದ್ಯಕೀಯ ಇಲಾಖೆ ಧಾರವಾಡ, ಗಿರೀಶ್ ಕಾಂಬಳೆ ನಿವೃತ್ತ DYSP ಧಾರವಾಡ, ಡಾಕ್ಟರ್ ಸದಾಶಿವ್ ಮರ್ಜಿ ರಿಟೈರ್ಡ್ ನಿರ್ದೇಶಕರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, ಸಿದ್ದರಾಮ ಹಿಪ್ಪರ್ಗಿ ಅಧ್ಯಕ್ಷರು ಗಣಕರಂಗ ಧಾರವಾಡ, ಲಕ್ಷ್ಮಣ್ ಬಕ್ಕಾಯಿ ಕಾರ್ಯದರ್ಶಿ DBAPSS ಧಾರವಾಡ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಪ್ರಕಾಶ್ ಮಲ್ಲಿಗವಾಡ್ ಅಧ್ಯಕ್ಷರು ಕಲಾ ಹಾಗೂ ಸಾಂಸ್ಕೃತಿಕ ಅಕಾಡೆಮಿ ಧಾರವಾಡ ಇವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ನಂತರ ಡಾಕ್ಟರ್ ಅನಿಲ್ ಮೇಟಿ ಮತ್ತು ಅನುರಾಗ ಸಾಂಸ್ಕೃತಿಕ ಬಳಗ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ. ಹುಣ್ಣಿಮೆ ಬೆಳಕಲಿ ನೀ ಕೊಟ್ಟ ಜ್ಞಾನವ ಮನಸಿಟ್ಟು ಪಾಲಿಸುತ್ತ ಪಂಚಶೀಲ ಪಾಲಿಸಿ ಅಷ್ಟಮಾರ್ಗನುಸರಿಸಿ ನಿನ್ನ ಹಿಂಬಾಲಿಸುತ್ತ ನಾವು ನಿನ್ನ ಹಿಂಬಾಲಿಸುತ್ತ. ಪುಷ್ಪಗುಚ್ಛ ನೀಡುವುದರ ಮೂಲಕ ನಮ್ಮ ಬಸವರಾಜ ಮೇಸ್ತ್ರಿ ಅವರಿಗೂ ಪುಷ್ಪಗುಚ್ಛ ನೀಡಬೇಕೆಂದು ವಿನಂತಿ ಮಾಡ್ತೀವಿ. ಮುಖ್ಯ ಅತಿಥಿಗಳಾದಂತಹ ಸದರಿ ಅವರು ಪುಷ್ಪಗುಚ್ಛ ನೀಡಿ ಕೋರ್ತೀನಿ. ಪಬ್ಬಾಜಿ ರವಿತಿಪಾಲಿ ವಿದ್ಯಾಮುನಿ ಗುರುಗಳ ಸಾನ್ನಿಧ್ಯದಲ್ಲಿ ಇವತ್ತಿನ ಕಾರ್ಯಕ್ರಮ ಈಶ್ವರ ವಿಶ್ವವಿದ್ಯಾಲಯದ ಅಕ್ಕನವರು ಜಯಂತಿ ಅಕ್ಕನವರು ಸಸಿಗಳಿಗೆ ನೀರು ಉಣಿಸುವ ಮೂಲಕ ಉದ್ಘಾಟನೆ ಮಾಡಿದ್ದಾರೆ. ಹಾಗೂ ಅವರೊಂದಿಗೆ ಎಲ್ಲ ಅತಿಥಿ ಗಣ್ಯರು ನೀರು ಉಣಿಸುವ ಮೂಲಕ ಈಗ ಉದ್ಘಾಟನೆ ಮಾಡಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಈಗ ಉದ್ಘಾಟನಾ ಪರವಾಗಿ ಮಾತುಗಳು. ವೇದಿಕೆಯಲ್ಲಿ ಉಪಸ್ಥಿತರಾಗಿರುವಂತಹ ಇವರನ್ನೆಲ್ಲ ಜ್ಞಾನಿಗಳನ್ನೋದು ಒಳ್ಳೆಯದನಿಸ್ತದೆ. ಅತಿಥಿಗಳನ್ನೋದಕ್ಕಿಂತ ಜ್ಞಾನಿಗಳು, ಅರಿವಿನ ಕಣ್ಣನ್ನು ಪಡೆದವರು ಹಾಗೂ ಆತ್ಮೀಯ ಸಹೋದರ ಸಹೋದರಿಯರು, ಇವತ್ತಿನ ದಿನ ನಮ್ಮ ಜಗತ್ತಿನಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವಂಥ ದಿನ. ವ್ಯಕ್ತಿ ತನ್ನ ವ್ಯಕ್ತಿಗತ ಜೀವನದಲ್ಲಿ ಇರುವಂಥ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳುವ ದಿನ. ನಮ್ಮ ದೇಶ ಒಳ್ಳೆ ಅಧ್ಯಾತ್ಮ ಸಂಸ್ಕೃತಿ, ಅಧ್ಯಾತ್ಮ ಜ್ಞಾನ ಪ್ರಕಾಶ ಇದನ್ನ ಹೊಂದಿ ಇಡೀ ವಿಶ್ವಕ್ಕೆ ಬೆಳಕಾಗಿರುವಂತಹ ನಮ್ಮ ದೇಶದಲ್ಲಿ ಯಾವಾಗ ಕಷ್ಟ, ದುಃಖ, ಸಮಸ್ಯೆ, ಚಿಂತೆ, ರೋಗ, ಭಯ, ಜಗಳ, ದ್ವೇಷ ಎಲ್ಲ ಜಾಸ್ತಿ ಆಗಲಿಕ್ಕೆ ಪ್ರಾರಂಭ ಆಯಿತು. ಆವಾಗ
ಆಯಾಯ ಸಮಯದಲ್ಲಿ ಒಳ್ಳೆಯ ಒಂದು ಮಹಾನ್ ಪುರುಷರು ಅಥವಾ ಮೌಲ್ಯವನ್ನೇ ಜೀವನದಲ್ಲಿ ಹೊತ್ತು ಬೇರೆ ಬೇರೆ ಸಮಯದಲ್ಲಿ ಅವತರಿತಾದರು. ಅಂತ ಅವತರಿತ ವಿಶೇಷವಾದಂಥ ಶಕ್ತಿಯೇ ನಮ್ಮ ಗೌತಮ ಬುದ್ಧವರನ್ನ ಇವತ್ತು ನಾವು ವಿಶೇಷವಾಗಿ ನೆನಪು ಮಾಡ್ಕೋತೀವಿ. ಅವರೆಲ್ಲ ಬಂದು ಮೌಲ್ಯಗಳನ್ನು ಜಾಗೃತಿ ಮಾಡಿದ್ದಕ್ಕೆ ಇಷ್ಟಾದರೂ ಇನ್ನೂ ಉಳಿದಿದೆ ನಮ್ಮ ದೇಶ, ಅಥವಾ ಇಷ್ಟಾದರೂ ಶಾಂತಿ ನೆಮ್ಮದಿ ಉಳಿದಿದೆ. ಆಯಾ ಸಮಯದಲ್ಲಿ ಪರಮಾತ್ಮ ಈ ಜಗತ್ತಿಗೆ ಅಂತಹ ಮೌಲ್ಯವನ್ನ ಜಾಗೃತಿ ಮಾಡಲಿಕ್ಕೆ ಮಹಾನ್ ಪುರುಷರನ್ನ ಕಳಿಸಿಕೊಟ್ಟವರಲ್ಲಿ ಇವತ್ತು ನಾವು ಹೃದಯ ತುಂಬಿ ನೆನಪು ಮಾಡ್ತೀವಿ, ಗೌರವ ಸಲ್ಲಿಸ್ತೀವಿ. ನಮಗೆ ಯಾವ ಒಂದು ತತ್ವವನ್ನ ಇವತ್ತು ನಮಗೆ ಸಮಾಜಕ್ಕೆ ಕೊಟ್ಟಿದ್ದಾರೋ ಅದನ್ನು ದಿನನಿತ್ಯದ ಜೀವನದಲ್ಲಿ ಇವತ್ತು ನಾವು ಜಾಗೃತಗೊಳಿಸುವಂತಹ ದಿನ ಇವತ್ತು. ನಮ್ಗೆ ಗೊತ್ತಿದೆ, ಯಾವುದಾದ್ರೂ ಒಂದು ಧರ್ಮ ಜಾತಿ ಅಂದ ಕೂಡಲೇ ಒಂದು ಮೂರ್ತಿ, ಒಂದು ಗುಡಿ ಏನಾದ್ರು ನೆನಪಾಗ್ತದೆ. ಇದು ಯಾರ್ದು ನೆನಪರಂಗಿಲ್ಲ ನಮಗೆ. ಗೌತಮ ಬುದ್ಧ ಅಂದ ಕೂಡಲೇ ಎಲ್ಲರೂ ತಮ್ಮೊಳಗೆ ತಾವು ಹೋಗ್ಬಿಡ್ತಾರೆ. ಆಂತರಿಕ ಜರ್ನಿ, ಅಂತರ್ಮುಖಿ ಆಗ್ತೀವಿ. ಒಳಗೊಳಗಿನೇ ಸಂಶೋಧನೆ ಮಾಡ್ತೀವಿ. ಒಳಗೊಳಗಿನೇ ಏನಿದೆ ಅಂತ ಹೇಳ್ಕೊಂಡು ನಾವು ತಿಳ್ಕೊಳ್ಳೋದು, ಅನುಭವಿಸುವುದು, ಆಮೇಲೆ ಒಳಗೊಳಗಿನೇ ಒಳ್ಳೆಯದನ್ನ ಮನನ ಮಾಡ್ತಾ 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 ಅವರೇ ಏನಾಗ್ತಾರೆ? ಬುದ್ಧ. ಬುದ್ಧ ಅಂದರೆ ನಿದ್ದೆಯಿಂದ ಎದ್ದವನು ಅಂತ, ಅಜ್ಞಾನದಿಂದ ಜಾಗೃತ ಆದವನು, ಜ್ಞಾನದ ಬೆಳಕಿನಲ್ಲಿರುವವನು, ಅರಿವಿನ ಕಣ್ಣನ್ನ ತೆರೆದವನು. ನೀವೇ ವಿಚಾರ ಮಾಡಿ, ಒಂದು ಕ್ಷಣ ನೀವು ನಿಮ್ಮಷ್ಟಕ್ಕೇನೆ ಒಳಗೊಳಗಿನೇ ವಿಚಾರ ಮಾಡಿ, ಮನನ ಮಾಡಿ. ನಾನು ಹೇಗಿದ್ದೀನಿ? ನಾನು ಇವತ್ತೇನು ಮನೆಯೊಳಗೆ ಜಗಳಾಡಿದೆ ಅದು ಸತ್ಯವಾ? ಹಿಂಗೆ ನಾನು ಮಾಡ್ಬೋದಾ? ನಿಮ್ಮಷ್ಟಕ್ಕೇನೆ ಒಳಗೊಳಗೇನೆ ಯೋಚನೆ ಮಾಡಿ. ಇವತ್ತು ಯಾರ್ದೋ ಜೊತೆಗೆ ನಾನು ಬೈದೀನಿ, ಈ ರೀತಿ ನಾನು ಬೈಯೋದು ಸರಿಯಾ? ಒಳಗೊಳಗೇನೆ ನಮ್ಮೊಳಗೇನೆ ನಾವೇ ವಿಚಾರ ಮಾಡಿ ಮನನ ಮಾಡಿ ನಾನು ಹೇಗಿರಬೇಕು ಅನ್ನುವಂಥ ಅರಿವನ್ನ ಜಾಗೃತಗೊಳಿಸುವುದೇ ವಿಶೇಷವಾದಂತಹ ಈ ಒಂದು ಧರ್ಮದಲ್ಲಿ ನಾವು ಕಂಡುಕೊಳ್ಬೇಕಾದಂತಹ ಒಂದು ಸತ್ಯತೆ. ಅವರ ಜೀವನ ಚರಿತ್ರೆ ಓದುವಾಗ ಬಹಳ ನಮಗೂ ಒಳಗೊಳಗೆ, ನಾನು ನಿಜವಾಗಿ ಹೇಳಬೇಕಂದ್ರೆ, ನಾನು ಸೆಕೆಂಡ್ PUC ಓದುವಾಗ ಒಂದು ನಾಟಕ ಮಾಡಿದ್ರು ಆಮ್ರಪಾಲಿ. ನಾನು ಗೌತಮ್ ಬುದ್ಧ ಪಾರ್ಟ್ ಮಾಡಿ. ಆವಾಗ ನಮಗೆ ಈಶ್ವರಿ ವಿಶ್ವವಿದ್ಯಾಲಯ ಎಲ್ಲ ಗೊತ್ತಿಲ್ಲ. ನಾವು ಲೌಕಿಕ ಜಗತ್ತಿನಲ್ಲಿ ಎಲ್ಲ ಶಾಲೆ ಕಾಲೇಜಿನಲ್ಲಿ ಓದುವಂಥ ಮಕ್ಕಳಾಗಿ ಅಲ್ಲಿ ನಾಟಕ ಮಾಡುವಾಗ ಆಮ್ರಪಾಲಿ ನಾಟಕ, ಅದರಲ್ಲಿ ನನಗೆ ಗೌತಮ್ ಬುದ್ಧ ಪಾರ್ಟ್ ಮಾಡೀನಿ. ನನಗೆ ಅನಿಸ್ತು ಇವತ್ತು ಇಲ್ಲಿ ಕರೀತಿದ್ದಾರೆ ಅಂದ್ರೆ ನನಗೆ ಮತ್ತೆ ಬುದ್ಧನಿಗೆ ಅನನ್ಯವಾದಂತಹ ಸಂಬಂಧ ಇದೆ. ಯಾಕೆಂದ್ರೆ ಆ ತತ್ವ ನಮ್ಮ ಈ ಜೀವನ ಕೇಳ್ಕೊಂಡು ಬರ್ಲಿಕ್ಕೂ ಅದೊಂದು ಸಂಸ್ಕಾರ ಇರ್ಬೋದು ಅಂತ ಕೆಲವೊಮ್ಮೆ ಅನಿಸೇ ಬಿಡ್ತದೆ. ಯಾಕೆಂದ್ರೆ ನಮ್ಮ ಜೀವನದಲ್ಲಿ ವಿಶೇಷವಾಗಿ ನಿಮ್ಗೆ ಗೊತ್ತಿದೆ ಅವರಿಗೆ ಹೆಂಗೆ ವೈರಾಗ್ಯ ಬಂತು ಏನಂತ, ನೀವೆಲ್ಲ ನಾವು ಪಾಠ ಪುಸ್ತಕದೆಲ್ಲ ಕೇಳಿವಿ. ಒಬ್ಬ ರೋಗಿಯನ್ನ ನೋಡ್ತಾರೆ, ಆಮೇಲೆ ಒಬ್ಬ ಮುದುಕನನ್ನ ನೋಡ್ತಾರೆ, ಶವಯಾತ್ರೆಯನ್ನ ನೋಡ್ತಾರೆ. ಅವೆಲ್ಲ ನೋಡ್ತಾ ನೋಡ್ತಾ ಇವರಿಗೆ ಏನಿದೆ ಜಗತ್ತು? ಅಷ್ಟೊತ್ತಿಗೆ ಒಬ್ಬರು ಸನ್ಯಾಸಿ ಕಂಡು ಬಿಡ್ತಾರೆ. ಅವರಿಗೆ ಆ ಸನ್ಯಾಸಿ ಹತ್ರ ಕೇಳ್ತಾರೆ ಇದೇನು ಅಂತ ಅನ್ನುವಾಗ ಆ ಸನ್ಯಾಸಿ ಅದಕ್ಕೆ ತಕ್ಕಂತೆ ಉತ್ತರ ಕೊಟ್ಬಿಡ್ತಾನೆ. ಈ ಸಂಸಾರ, ರೋಗ, ರುಚಿನ ಇದರೆಲ್ಲ ಮನುಷ್ಯ ಸಿಕ್ಕಾಕೊಂಡು ಒದ್ದಾಡ್ತಿದ್ದಾನೆ. ನಾನು ಎಲ್ಲದರಿಂದ ಹೊರ ಬಂದಿದ್ದೀನಿ. ನನಗೆ ಕಷ್ಟದ ಬಗ್ಗೆ ಭಯ ಇಲ್ಲ, ಸುಖದ ಬಗ್ಗೆ ನನಗೆ ಆಸೆ ಇಲ್ಲ ಅಂತ ಆ ಯೋಚನೆ ಮಾಡುವಂತ ಮನಸ್ಸಿಗೆ, ಬುದ್ಧನ ಎಳೆಯ ಮನಸ್ಸಿಗೆ ಸನ್ಯಾಸಿಯ ಮಾತು. ಇವರಿಗೆ ಒಂದೊಂದೇ ಅವರಿಗೆ ಮೊದಲೇ ಹುಟ್ಟಿದ ಕೂಡಲೇ ಇವರು ಸನ್ಯಾಸಿ ಆಗುವ ಲಕ್ಷಣ ಇದೆ, ಇಲ್ಲಂದ್ರೆ ಉತ್ತಮ ರಾಜನಾಗ್ತಾನೆ. ಅಂತೂ ಶುದ್ಧೋಧನ ರಾಜ ಬಹಳ ಜಾಗೃತೆಯಿಂದ ಬೆಳೆಸಿದ್ರು. ಎಷ್ಟು ಜಾಗೃತೆಯಿಂದ ಬೆಳೆಸಿದ್ರು ಆ ಆತ್ಮನಿಂದ ಯಾವ ಮಹಾನ್ ಕಾರ್ಯ ಆಗ್ಬೇಕೋ
ಅದು ಅಕ್ಕಿ ಆಗ್ತದೆ, ಯಾರಿಂದಲೂ ತಡಿಲಿಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ಇವರು ವೈರಾಗ್ಯ ತಾಳಿಯನ್ನು ಹೋಗ್ತಾರಂತ ಗೊತ್ತಾದಾಗ ಶುದ್ಧೋಧನ ರಾಜ ತಡಿತಾನೆ. ಅವಾಗ ಇವನ್ ಕಂಡೀಷನ್ ಆಗ್ತಾನೆ, ನನ್ನ 4 ಕಂಡೀಷನ್ ಇದೆ, ಆ 4 ಕಂಡೀಷನ್ ಒಪ್ಪಿದರೆ ನಾನು ಬೇಕಾದ್ರೆ ನೀ ಹೇಳಿದಂಗೆ ಕೇಳ್ತೀನಿ. ಏನಂದರೆ ನನಗೆ ವೃದ್ಧಾಪ್ಯ ಬರಬಾರ್ದು, 1ನೇ ಕಂಡೀಷನ್, ನನಗೆ ವೃದ್ಧಾಪ್ಯ ಬರಬಾರ್ದು. 2ನೇ ಕಂಡೀಷನ್ ಅಂದ್ರೆ ನನಗೆ ರೋಗ ರುಜಿನಗಳು ತಗಲ್ಬಾರ್ದು. 3ನೇದಾಗಿ ನನಗೆ ಸಾವು ಬರಬಾರ್ದು, ನಾನು ಅಮರಾಗಿರ್ಬೇಕು, ಅಮರ ಜೀವಿಯಾಗಿರ್ಬೇಕು. 4ನೇದಾಗಿ ನನ್ನ ಜೀವನದಲ್ಲಿ ಯಾವ ದುಃಖನೂ ನನಗೆ ಕಾಣಬಾರ್ದು. ಈ 4 ಕಂಡೀಷನ್ ಆದರೆ ನಾನು ಸನ್ಯಾಸವನ್ನ ತೊರಿತೀನಿ. ಶುದ್ಧೋಧನೆ ಏನಾಗ್ತಾನೆ ಅವಾಗ? ಶುದ್ಧೋಧನೆ ಏನಾಗ್ತಾನೆ? ಬದುಕಂದ್ರೆ ಏನು, ಜೀವನ ಅಂದ್ರೆ ಏನು? ಜೀವನದಲ್ಲಿ ತುಂಬಿರುವುದೇ ಇದು. ಜೀವನದಲ್ಲಿ ಇದು ತುಂಬಿದ್ರೂ ಬದುಕಿನಲ್ಲಿ ಇದನ್ನ ಗೆಲ್ಲುವ ಒಂದು ಚಾಲೆಂಜ್ ಏನಿದೆ, ಅದು ಬೌದ್ಧ ಧರ್ಮದ ವಿಶೇಷವಾದಂತ ತತ್ವದಲ್ಲಿ ನಾವು ಕಾಣ್ಬೋದು. ಹೌದು, ಮಾತಾಡ್ಬೇಕಂತಂದ್ರೆ ಒಂದು ಸಮುದ್ರನ ಕಲಕಿದಂತೆ. ಸುಮಾರು ಅವರು ಕ್ರಿಸ್ತ ಶಕ ಪೂರ್ವ BC 567ರಿಂದ 487 BC ವರೆಗೆ ಅಂದ್ರೆ ಸುಮಾರು 80 ವರ್ಷಗಳಷ್ಟು ಅವರು ಅದ್ಭುತ ಜೀವನವನ್ನು ಈ ನಾಡಿನಲ್ಲಿ ನಡೆಸಿದರು. ಅವ್ರ ಬಗ್ಗೆ ಸಾಕಷ್ಟು ಅವರ ಜನನ, ಅವರ ಮದುವೆ, ಪರಿತ್ಯಾಗ, ಜ್ಞಾನೋದಯ ಹಾಗೂ ಕೊನೆಯದಾಗಿ ಅವರ ಮಹಾನ್ ನಿರ್ವಾಣ ನಾವು ಬಹಳಷ್ಟು ಒಂದು ಆಯಾಮಗಳಲ್ಲಿ ನೋಡ್ತಾ ಬಂದಿದ್ದೇವೆ. ಈ ಬುದ್ಧ ಅಂತಕ್ಕಂಥದ್ದು ಒಬ್ಬ ಸಾಮಾನ್ಯ ರಾಜಕುಮಾರ, ನಂತರ ಸಾಮಾನ್ಯ ಒಬ್ಬ ಸನ್ಯಾಸಿ, ಆಸೆಗಳನ್ನ ದುಃಖನ್ನ ಗೆದ್ದ ಮೇಲೆ ಬುದ್ಧನಾದ ನಂತರ ಸುಮಾರು ಅವರು 40 ವರ್ಷಗಳವರೆಗೆ ಭಾರತ ಎಲ್ಲೆಡೆ ತಿರುಗಾಡಿ ಬೌದ್ಧ ಧರ್ಮ ಪ್ರಚಾರ ಮಾಡಿದ್ರು. ಇಲ್ಲಿ ನಾವು ಕಾಣ್ತಕ್ಕದ್ದು ಏನಂತಂದ್ರೆ ಬಹಳಷ್ಟು ದಾರ್ಶನಿಕರು ಈ ನೆಲದಲ್ಲಿ ಬಂದು ಹೋಗಿದ್ದಾರೆ. ಬಹಳಷ್ಟು ಮಾರ್ಗದರ್ಶಕರು ನಮ್ಮನ್ನ ಬೆಳಕಿನೆಡೆಗೆ ಎಳೆದು ತಂದಿರತಕ್ಕಂಥ ಉದಾಹರಣೆಗಳು ಸಾಕಷ್ಟಾಗಿದೆ. ಆದರೆ ಇಲ್ಲಿ ಭಗವಾನ್ ಬುದ್ಧರು ಅವರು ಸನ್ಯಾಸಿನೇ ಆಗಿದ್ರು, ರಾಜಕುಮಾರ ಆಗಿದ್ರು, ದಾರ್ಶನಿಕರಾಗಿದ್ರು, ಎಲ್ಲರೂ ಆಗಿದ್ರು. ಆದರೆ ಈ ಮನುಷ್ಯ ಕಷ್ಟಗಳಲ್ಲಿ ದುಃಖಗಳಲ್ಲಿ ಸಿಕ್ಕು ಒದ್ದಾಡ್ತಿರ್ತಕ್ಕಂಥದ್ದು ನೋಡಿ ಅವರು ಒಂದು ಸರಳ ಸೂತ್ರ, ಈ ಮನುಷ್ಯನಿಗೆ ಮುಖ್ಯವಾಗಿ ದುಃಖಕ್ಕೆ ಏನು ಕಾರಣ ಅಂತಕ್ಕಂಥದ್ದು ಆಸೆಯೇ ಮುಖ್ಯ ಕಾರಣ ಅಂತಕ್ಕಂಥದ್ದು ಅವರು ಹೇಳ್ತಾ ಬಂದರು. ಅದಕ್ಕೆ ಸಂಬಂಧಪಟ್ಟಂಗೆ ಅವರು ತಮ್ಮ ಪ್ರವಚನಗಳಲ್ಲಿ, ಬೋಧನೆಗಳಲ್ಲಿ ಅಷ್ಟಾಂಗ ಮಾರ್ಗಗಳನ್ನು ಅವರು ಅಲ್ಲಲ್ಲಿ ಹೇಳ್ತಾನೂ ಬಂದರು. ಅಷ್ಟಾಂಗ ಮಾರ್ಗಗಳಂತಂದ್ರೆ ಒಳ್ಳೆಯ ವಿಚಾರ, ಒಳ್ಳೆಯ ನಡೆ, ಒಳ್ಳೆಯ ನುಡಿ, ಒಳ್ಳೆಯ ಯೋಜನೆ, ಒಳ್ಳೆಯ ಪ್ರಯತ್ನ, ಹೀಗೆ ಎಲ್ಲ ಒಳ್ಳೆಯ ಒಳಿತುಗಳನ್ನು ಅವ್ರು ಹೇಳ್ತಾ ಬಂದರು. ಅದಲ್ಲದೆ ತಾವು ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಈ ಧರ್ಮ ಬರೇ ಭಾರತದಲ್ಲಿ ಅಷ್ಟೇ ಇರಬಾರ್ದು, ಇದು ಹೊರದೇಶಗಳಿಗೂ ಇದು ಪಸರಿಸಬೇಕು. ಕಷ್ಟ ಕಾರ್ಪಣ್ಯ ಇರ್ತಕ್ಕಂಥ ಜನರನ್ನ, ದುಃಖದಲ್ಲಿರ್ತಕ್ಕಂಥ ಜನರನ್ನ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ಈ ಧರ್ಮವನ್ನ ಹೊರ ರಾಜ್ಯಗಳ, ಹೊರ ದೇಶಗಳು ಕೂಡ ಪಸರಿಸಿದರು. ಈ ಧರ್ಮವನ್ನ ಅತ್ಯಂತ ಕರಾರುವಕ್ಕಾಗಿ ಬಹಳಷ್ಟು ಏನು ಫೋರ್ಸ್ಫುಲ್ ಅಂತ ಏನ್ ಹೇಳ್ತೀವಿ ಬೆಳೆಸಿದವರಂತಂದ್ರೆ ಸಾಮ್ರಾಟ್ ಅಶೋಕ್ ಅವರು, ಮೌರ್ಯ ಸಾಮ್ರಾಜ್ಯದ ಅಶೋಕ್ ಸಾಮ್ರಾಟ್ ಅವರು. ಮತ್ತೆ ಅವರ ಜೊತೆಗೆ ಇನ್ನೊಬ್ರು ಬರ್ತಾರೆ, ಕನಿಷ್ಕ ಮಹಾರಾಜರು ಅಂತ ಹೇಳಿ. ಇವರ ಒಂದು ಸಾಮ್ರಾಜ್ಯದಲ್ಲಿ, ಇವರ ಒಂದು ಅಧಿಕಾರದಲ್ಲಿ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದು ಧರ್ಮ ಬೆಳೀತು. ಈ ಧರ್ಮ ಬೆಳಿಲಿಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ಈ ಧರ್ಮ ಪ್ರಚಾರ ಆಡು ಭಾಷೆಯಲ್ಲಿತ್ತು. ಸಾಮಾನ್ಯವಾಗಿ ನೋಡ್ತಿರ್ತೀವಿ ನಾವು, ಕೆಲವು ಧರ್ಮಗಳು ತಮ್ಮ ಆದ ಒಂದು ಭಾಷೆಗಳಲ್ಲಿದೆ, ಕೆಲವು ಅರಬ್ಬಿಯಲ್ಲಿದೆ, ಕೆಲವು ಸಂಸ್ಕೃತದಲ್ಲಿದೆ, ಇನ್ನು ಕೆಲವು ಇಂಗ್ಲಿಷದಲ್ಲಿದೆ, ಎಲ್ಲೆಲ್ಲೂ ಬೇರೆ ಬೇರೆ ಇದೆಯಲ್ಲಿದೆ. ಈ ಭಾಷೆ ಏನಾಯ್ತು ಅಂದ್ರೆ ಆಡು ಭಾಷೆಯಲ್ಲಿ, ಪಾಲಿ ಭಾಷೆಯಲ್ಲಿ ಇದು ಎಲ್ಲರಿಗೆ ಮುಟ್ಟುವಂತೆ ಪ್ರಚಾರ ಮಾಡಲಾಯಿತು. ಆಮೇಲೆ ಬುದ್ಧನ ಒಂದು ವ್ಯಕ್ತಿತ್ವ ಹೆಂಗಿತ್ತು ಅಂತಂದ್ರೆ ಅವರು ಎಲ್ಲಾದ್ರೂ ಹೋಗ್ಲಿ, ಅವರು ಜನರ ಮನಸ್ಸನ್ನ ಆಕರ್ಷಣೆಗೊಳ್ತಕ್ಕಂಥ ಒಂದು ವ್ಯಕ್ತಿತ್ವ ಅವರಲ್ಲಿತ್ತು. ಅಲ್ಲಿ ಹೋದ್ರೆ
ಆ ಭಾಗದ ಜನರನ್ನ, ಆ ದೇಶದ ಜನರನ್ನ, ಆ ರಾಜ್ಯದ ಜನರನ್ನ ಎಳಿತಕ್ಕಂಥ ಶಕ್ತಿ ಇತ್ತು. ಹೀಗಾಗಿ ಈ ಧರ್ಮ ಬಹಳ ಉತ್ತುಂಗಕ್ಕೆ ಬೆಳೀತದೆ. ಅದು ಯಶಸ್ವಿಯಾಗಿ ಬೆಳೆದಿದ್ದಂತಂದ್ರೆ ಅಶೋಕ ಸಾಮ್ರಾಟರ ಸಾಮ್ರಾಜ್ಯದಲ್ಲಿ ಮತ್ತು ಕನಿಷ್ಕ ಸಾಮ್ರಾಟರ ಸಾಮ್ರಾಜ್ಯದಲ್ಲಿ ಬೆಳೀತದೆ. ತದನಂತರ ಈ ಬೌದ್ಧ ಧರ್ಮ ನಂತರ ಅದು ಕಾಲಾವಧಿಯಲ್ಲಿ 8ನೇ ಶತಮಾನದಲ್ಲಿ ಒಂದು ಧರ್ಮದಿಂದ ಆ ಧರ್ಮಕ್ಕೆ ಕೆಡಕಾಗುವಂತ ಒಂದು ಸಂದರ್ಭಗಳು ಬಂದವು. ಒಂದು ಧರ್ಮ ಅಂತಂದ್ರೆ ಇನ್ನೊಂದು ಧರ್ಮನ ಬೆಳೆಸುವಂತ ಧರ್ಮ ಆಗಿರಬೇಕು, ಇನ್ನೊಂದು ಧರ್ಮನ ತುಳಿಯುವಂತ ಧರ್ಮ ಆಗಿರಬಾರ್ದು. ಆದ್ರೆ ಅದು 8ನೇ ಶತಮಾನದಲ್ಲಿ, ಆ ಕಾಲದಲ್ಲಿ ಬಹಳಷ್ಟು ಈ ಧರ್ಮಕ್ಕೆ ಪೆಟ್ಟಾಯಿತು. ಬೌದ್ಧ ಭಿಕ್ಷುಗಳನ್ನ ಊರು ಬಿಡಿಸಲಾಯಿತು, ತಲೆ ಕಡಿಯಲಾಯಿತು. ಬೌದ್ಧ ಮಹಾವಿದ್ಯಾಲಯಗಳನ್ನ ಕೆಡವಲಾಯಿತು. ಅಲ್ಲಿರ್ತಕ್ಕಂಥ ಗ್ರಂಥಗಳನ್ನು ಸುಮಾರು 3 ತಿಂಗಳು 6 ತಿಂಗಳಷ್ಟು ಅದನ್ನ ದಹಿಸಲಾಯಿತು. ಆ ಒಂದು ಅವಧಿಯೊಳಗ ಈ ಧರ್ಮ ಬಹಳಷ್ಟು ಪೆಟ್ಟನ್ನು ತಿಂತು. ತದನಂತರ ಈ ಧರ್ಮ ಒಂದು ಹಂತದಲ್ಲಿರುವಾಗ ಅಲ್ಲಲ್ಲಿರ್ತಕ್ಕಂಥ ಬೌದ್ಧ ಭಿಕ್ಷುಗಳು, ದಾರ್ಶನಿಕರು ಇದನ್ನು ಮತ್ತೊಮ್ಮೆ ಉತ್ತುಕ ಸ್ಥಿತಿಗೆ ತರಬೇಕಂತಕ್ಕಂಥ ದೊಡ್ಡ ಒಂದು ಪ್ರಯತ್ನದಿಂದ ಈ ಧರ್ಮ ಈ ದೇಶದಲ್ಲಿ ಉಳಿದಿದೆ. ಯಾವ ದೇಶದಲ್ಲಿ ಈ ಧರ್ಮ ಉದಯ ಆಯಿತು ಅದೇ ದೇಶದಲ್ಲಿ ಅವನತಿಗೆ ಉಂಟಾಗಿ ಪರದೇಶಗಳಲ್ಲಿ ಅದು ಬಹಳ ಒಂದು ದೊಡ್ಡ ಮಟ್ಟಕ್ಕೆ ಉತ್ತುಂಗ ಸ್ಥಾನಕ್ಕೆ ಏರ್ತದೆ. ಮಾಡ್ಕೋಬೇಕಾಗಿದೆ. ಕಳೆದು ಹೋದ ದಿನ ನಮಗೆ ಬೇಕಾದಷ್ಟು ಅನ್ಯಾಯ ಆಗಿದೆ. ದೇಶಕ್ಕೆ 1,500 ವರ್ಷಗಳಿಂದ ಗುಲಾಮಗಿರಿ ಈ ದೇಶಕ್ಕಿತ್ತು. ಯಾಕೆ, ಯಾರಿಂದ, ಯಾತಕ್ಕಾಗಿ ಅನ್ನೋದು ಇವತ್ತು ಅರ್ಥ ಮಾಡ್ಕೊಂಡ್ರೆ ಬುದ್ಧನನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಉಚಿತ ಬಂಧುಗಳು. ಯಾಕಂದ್ರೆ ಇದು ಹೊಟ್ಟೆ ಕಿಚ್ಚಿಂದ ಅಲ್ಲ, ಅಥವಾ ಬೇಜಾರು ಮಾಡ್ಕೊಂಡು ಹೇಳುವಂಥದ್ದು ನಿಜವಾಗಿಯೂ ಇದೆ.
ಯಾಕಂದ್ರೆ ನಾವೆಲ್ಲ ಈ ದೇಶದಲ್ಲಿ ಇರುವಂತವ್ರು ಅವರಿರಲ್ಲದೆ ಎಲ್ಲರೂ ಸಹಿತ ಭಾರತೀಯರು. ಇದನ್ನ ಮೊದಲು ಒಪ್ಕೋಬೇಕು. ಇದನ್ನ ಮನುಷ್ಯರು, ಭಾರತೀಯರು ಮತ್ತು ಮನುಷ್ಯರು, ಇದನ್ನ ಯಾರಾದರೂ ಜಗತ್ತನ್ನ ಮನುಷ್ಯತ್ವದ ಮೇಲೆ ಕೊಂಡೊಯ್ದಂತ ಮಹಾನ್ ವ್ಯಕ್ತಿ ಯಾರಾದರೂ ಇದ್ರ ಅದು ತಥಾಗತ ಗೌತಮ ಬುದ್ಧರು. ನಿಮ್ಗೆ ಗೊತ್ತಿದೆ, ಈ ಜಗತ್ತಿಗೆ ಗುರುವಾದಂತ ಈ ಮಣ್ಣು ನಮ್ಮ ದೇಶ ಜಂಬೂದ್ವೀಪ ಇದ್ರ ಹೆಸರು. ಯಾಕಂದ್ರ ನನಗೇನಾದ್ರೂ ಇವತ್ತು 4 ಮಾತಿನ ಇತಿಹಾಸದ ಅವರು ಕೊಟ್ಟರೆ ನಮ್ಮ ಗುರುಗಳು, ಪಾಲಿ ಗುರುಗಳು. ಈಗ ತಾನೇ ಅಲ್ಲಿ ನಮ್ಮ ಸರ್ಕಾರ ವತಿಯಿಂದ ಅಲ್ಲಿ ನಡೆದಿತ್ತು. ಅಲ್ಲಿ ಸಭೆಯಲ್ಲಿ ಹೇಳಿದ್ರು ಅವರು, ಮೂಲ ಅಕ್ಷರ ಭಾಷೆಯನ್ನ ಜಗತ್ತಿನಲ್ಲಿ ಯಾರಾದರೂ ಕಂಡು ಹಿಡಿದಿದ್ರೆ ಅದು ಗೌತಮ ಬುದ್ಧ. ಇದು ಇತಿಹಾಸ, ಸುಳ್ಳು ಹೇಳೋದು ಅಲ್ಲವೇ ಅಲ್ಲ. ಆದ್ರೆ ಇತಿಹಾಸವನ್ನ ಓದದವರು, ಇತಿಹಾಸವನ್ನ ಮಾಡಲಾರರು. ಇದನ್ನ ಹೇಳಿದಾರೆ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದು ಸತ್ಯರೇ ಬಂಧುಗಳೇ. ಮಹಿಳೆಗೆ ಸ್ವಾತಂತ್ರ್ಯ ಕೊಟ್ಟಂತ ಬಾಬಾ ಸಾಹೇಬ್ರು. ಈ ನೋಡಿ ಸಾವಿರಾರು ದೇವರು ಅದಾರ ನಮ್ಮ ದೇಶದೊಳಗೆ. ಈಗ ಸಹೋದರ ನಿಜವಾಗಿ ಅರ್ಥ ಮಾಡ್ಕೊಂಡ್ಬಿಟ್ರಿ ನೀವೆಲ್ಲ. ಯಾಕಂದ್ರೆ ಪರಿಣಿತಿ ಹೊಂದಾರಿ, ಎಜುಕೇಟೆಡ್ ಅದ್ರಿ ನೀವೆಲ್ಲ. ಶಿಕ್ಷಣ ಮೊದಲೇ ಇರಲಿಲ್ಲ ನಮಗ. ಯಾರೇನ್ ಶಿಕ್ಷಣ ಇರಲಿಲ್ಲ ಅನ್ನೋದು ನಿಮ್ಗೆ ಗೊತ್ತಿದೆ. ಯಾಕೆ ಇರಲಿಲ್ಲ, ಯಾರಿಗಿತ್ತು ಅದು ನಮಗೆ ಗೊತ್ತಿದೆ. ಇವತ್ತು ಟೀಕೆ ಟಿಪ್ಪಣಿಗಳ ಅವಶ್ಯ ಇಲ್ಲ, ಓದದ್ದಾಗಿ ಹೋಗಿದೆ. ಆದ್ರೆ ಮುಂದೆ ಬರುವಂತದ್ದನ್ನಾದ್ರೂ ಅರ್ಥ ಮಾಡ್ಕೊಂಡು ಒಕ್ಕಟ್ಟಿನಿಂದ ಇವತ್ತು ನಾವು ಇದ್ದೀವಂದ್ರ ಈ ದೇಶಕ್ಕೆ ಒಳ್ಳೆ ಒಂದು ಭವಿಷ್ಯ ಇದೆ. ಜಗತ್ತಿನಲ್ಲಿ ಇರಲಾರಂತ ಎಲ್ಲ ಸೃಷ್ಟಿ ಸಂಪತ್ತುಗಳನ್ನು ಹೊಂದಿದಂತ ಇದೆ ನಮ್ಮ ದೇಶ. ಆದರೆ ವಿನಾಕಾರಣ ಅವೈಜ್ಞಾನಿಕ ದೃಷ್ಟಿಯಲ್ಲಿ ಇವತ್ತು ಮನುಷ್ಯರಲ್ಲಿ ಏನು ವಿಂಗಡಿಸಲ್ಪಟ್ಟಿತೋ 185 ವರ್ಷ ಬಿಸಿಯಲ್ಲಿ ನಮ್ಮಲ್ಲಿ ಹೊಲಸ ಪದ್ಧತಿ ಬಂತು. ಆ ಪದ್ಧತಿಯಿಂದ ನಮ್ಮ ದೇಶ ಗುಲಾಮಿರಿಗೋತು. ನಮ್ಮಲ್ಲಿ ನೋಡಿ ಯಾರು ಬರ್ಲಿಕ್ಕೆ ಹೆದರ್ತಾರೆ, ಇವತ್ತಿಗೆ ಹೆದರ್ತಾರೆ. ಬರೀ 500 ಜನ 28-30 ಜನರು ಚಂಡ ರುಂಡಾಡಿಸಿದ್ದು ಬರೀ 12 ತಾಸಿನ ಬಂದವ. ದೊಡ್ಡ ಇತಿಹಾಸ ಇದೆ ನಮ್ದು. ನೀವು ಯಾರನ್ನಾದ್ರೂ ತಗೊಳ್ಳಿ, ಈ ದೇಶಕ್ಕೆ ಅಷ್ಟು ಸರಳವಾಗಿ ಬರ್ಲಿಕ್ಕೆ ಬಿಡುದೇ ಇಲ್ಲ. ಆದರೆ ನಮ್ಮಲ್ಲಿ ಒಕ್ಕಟ್ಟಿರಲಾರ್ದ ನಮ್ಮನ್ನ ಮಾಡೋಕೆ ಈ ಸಭೆಯಲ್ಲಿ ನಾವು ಯಾರೂ ಒಂದಿಲ್ಲ, ಬೇರೆನೇ ಅದೀವಿ ನಾವು. ಸೂಕ್ಷ್ಮವಾಗಿ ವಿಚಾರ ಮಾಡಿದ್ರೆ ನಾವು ಬೇರೆ ಇದ್ದೀವಿ. ಇದನ್ನು ಬೇಡ ಅಂದವ್ರು ಜಗತ್ತಿನಲ್ಲಿ ಯಾರಾದರೂ ಇದ್ರ ಅದು ತಥಾಗತ ಗೌತಮ ಬುದ್ಧರು. ನಿಮಗೆಲ್ಲ ಅರ್ಥ. ಅದಕ್ಕೆ ಇತಿಹಾಸವನ್ನು ಓದಿದವರು ಇತಿಹಾಸವನ್ನ ಮಾಡಲಾರು. ಇದನ್ನು ದಯವಿಟ್ಟು ನಾವು ಇವತ್ತು ಅರ್ಥ ಮಾಡಿಕೊಂಡು ಹೈಲಿ ಕ್ವಾಲಿಫೈಡ್ ಇದ್ದೀವಿ ನಾವೀಗ. ಈಗ ನಮಗೆಲ್ಲ ನಮ್ಮ ದೇಶದ ಸ್ವಾತಂತ್ರ್ಯ ಸಿಕ್ಕ ನಂತರ ಸಂವಿಧಾನ ಇದೆಯಲ್ಲ, ಅವರಿವ್ರು ಎನ್ನಲಾರದಂತ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರ ಮುಖ ಮತ್ತು ಶ್ರೀಮಂತ ಬಡತನ, ಆ ಜಾತಿ ಈ ಜಾತಿ, ನೀವು ಕುಳ್ಳ, ನೀವು ಸದೃಢ, ನೀವು ಚೆನ್ನಾಗಿದ್ದಾನೆ, ನೀವು ಕುರುಪಿದ್ದಾನೆ ಅನ್ನುವಂತ ಭೇದ ಭಾವ ಇರಲಾರದಂತ ಸಂವಿಧಾನ, ಜಗತ್ತಿನ ಅತಿ ಶ್ರೇಷ್ಠವಾದ ಸಂವಿಧಾನ ಕೊಟ್ಟಂತ ಕೀರ್ತಿ ಬೋಧಿಸತ್ವ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಹೋಗ್ತದೆ ಬಂಧುಗಳೇ. ಸೊ ಯುಗವಾಗಿದೆ ಮದ್ದನು ಹಾಕಿಸು ಮಾನವನೇ, ಕುಲದುರಿಯಲ್ಲಿ ಜಗವು ಸುಡುತ್ತಿದೆ, ಶಾಂತಿಗೆ ಬುದ್ಧನನೇ ಸ್ಮರಿಸು. ಕುಲವೇ ಕುಷ್ಠ ರೋಗವಾಗಿದೆ ಮದ್ದನು ಹಾಕಿಸು ಮಾನವನೇ, ಕುಲದುರಿಯಲ್ಲಿ ಜಗವು ಸುಡುತ್ತಿ, ಶಾಂತಿಗೆ ಬುದ್ಧನನೇ ಸ್ಮರಿಸು, ಶಾಂತಿಗೆ ಬುದ್ಧನನೇ ಸ್ಮರಿಸು. ಕುಲವೇ ಕುಷ್ಠ ರೋಗವಾಗಿದೆ ಮದ್ದನು ಹಾಕಿಸು ಮಾನವನೇ, ಕುಲದುರಿಯಲ್ಲಿ ಜಗವು ಸುಡುತ್ತಿ, ಶಾಂತಿಗೆ ಬುದ್ಧನನೇ ಸ್ಮರಿಸು, ಶಾಂತಿಗೆ ಬುದ್ಧನನೇ ಸ್ಮರಿಸು. ಹಸಿದ ಮಗುವಿಗೆ ಹಾಲೇ ಪ್ರಾಣವು, ಯಾ ಕುಲವೆಂದು ನಿನ ಕೇಳಿದ್ದ, ಯಾ ಕುಲವೆಂದು ನಿನ
ಶಾಂತಿಗೆ ಬುದ್ಧನ ನೀ ಸ್ಮರಿಸು, ಶಾಂತಿಗೆ ಬುದ್ಧನ ನೀ ಸ್ಮರಿಸು. ನೀರೇ ಮನುಷ್ಯಗೆ ಪ್ರಾಣಧಾರವು, ನಿಜವನ್ನು ತಿಳಿದು ಬದುಕುವಿರ, ನಿಜವನ್ನು ತಿಳಿದು ಬದುಕುವಿರ. ಆ ನೀರಿಗೆ ಇಲ್ಲದ ನೀಚ ಗುಣವು ನಿನ್ನಲ್ಲಿ ಯಾತಕ್ಕೆ ಬಂದಿರುವುದು, ನಿನ್ನಲ್ಲಿ ಯಾತಕ್ಕೆ ಬಂದಿರುವುದು. ಯಾಕುಲವೆಂದು ನಿನ್ನನ್ನು ಕೇಳಿತೆ ಬೆಳ್ಳನೆ ಬೆಳಕಿನ ಆಕಾಶ, ಬೆಳ್ಳನೆ ಬೆಳಕಿನ ಆಕಾಶ. ಆ ಬೆಳಕಿಗೆ ಇಲ್ಲದ ಕುಲವು ನಿನ್ನೊಳ್ ಯಾತಕ್ಕೆ ಇರುವುದು ಪಾಮರನೆ, ಯಾತಕ್ಕೆ ಇರುವುದು ಪಾಮರನೆ. ಕುಲವೇ ಕುಷ್ಠ ರೋಗವಾಗಿದೆ ಅದನ್ನು ಹಾಕಿಸು ಮಾನವನೇ, ಕುಲಗುರಿಯಲ್ಲಿ ಜಗವು ಸುಡುತ್ತಿ. ಶಾಂತಿಗೆ ಬುದ್ಧನ ನೀ ಸ್ಮರಿಸು, ಶಾಂತಿಗೆ ಬುದ್ಧನ ನೀ ಸ್ಮರಿಸು. ಕಪ್ಪು ಬೆಳಕು ನೀಲಿ ರಂಗಿನ ರಕ್ತವು ಯಾರಿಗೆ ಇರುತ್ತಿರುವುದೋ, ರಕ್ತವು ಯಾರಿಗೆ ಇರುತ್ತಿರುವುದೋ. ಎಲ್ಲರ ರಕ್ತ ಕೆಂಪಿರುವಾಗ ಕೆಲವರು ಯಾಕೋ ಬಹುದೂರ, ಕೆಲವರು ಯಾಕೋ ಬಹುದೂರ. ಕುಲವೇ ಕುಷ್ಠ ರೋಗವಾಗಿದೆ ಮದ್ದನ್ನು ಹಾಕಿಸು ಮಾನವನೇ, ಕುಲಗುರಿಯಲ್ಲಿ ಜಗವು ಸುಡುತ್ತಿ. ಶಾಂತಿಗೆ ಬುದ್ಧನ ನೀ ಸ್ಮರಿಸು, ಶಾಂತಿಗೆ ಬುದ್ಧನ ನೀ ಸ್ಮರಿಸು. ಏನೆಲ್ಲ ಒಳ್ಳೆಯದಿದೆಯೋ ಈ ಭೂಮಂಡಲದಲ್ಲಿ ಅದೆಲ್ಲವೂ ಬುದ್ಧತ್ವ ಅಂತ ಕರ್ಕೊಳ್ತದೆ. ಅಂತಹ ಬುದ್ಧರ ವ್ಯಕ್ತಿತ್ವ 2500 ವರ್ಷಗಳ ನಂತರವೂ ಸಹಿತ ನನ್ನಂಥ ಒಬ್ಬ ಸಾಮಾನ್ಯ ಮನುಷ್ಯ ಇಂತಹ ವೇದಿಕೆಯಲ್ಲಿ ನಿಂತು ಮಾತಾಡ್ತೀನಿ ಅಂದರೆ ಬುದ್ಧ ಗುರುವಿನ ತತ್ವಾದರ್ಶಗಳು, ಜೀವನ ದರ್ಶನ ಎಷ್ಟೊಂದು ಶ್ರೇಷ್ಠ ಮಟ್ಟದಲ್ಲಿತ್ತು ಅನ್ನೋದನ್ನು ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಇಷ್ಟೊತ್ತು ವೇದಿಕೆ ಮೇಲಿನ ಗಣ್ಯರು ಎಲ್ಲ ವಿಚಾರಗಳನ್ನು ಮಾತಾಡಿದ್ರು. ಅದು ಹೆಂಗಾಗ್ತದಂದ್ರೆ, ನಾವು ಸಣ್ಣವರಿದ್ದಾಗ ಬಾಡಿಗೆ ಸೈಕಲ್ ತಗೊಂತಿದ್ವಿ. ಒಂದು ತಾಸಿನೊಳಗೆ ನಾವು 4 ಜನ ಸ್ನೇಹಿತರು ಒಂದೊಂದು ರೌಂಡ್ ಹೊಡೆದ್ಮೇಲೆ 1 ತಾಸು ಮುಗಿತಿತ್ತು. ಎಲ್ಲರೂ ಸೀನಿಯರ್ಗಳು 3 ರೌಂಡ್ ಹೊಡಿತಿದ್ರು. ಲಾಸ್ಟಿಗೆ ನನ್ನಂತ ಸಣ್ಣವನಿಗೆ 1 ರೌಂಡ್ ಉಳಿದಿರ್ತಿತ್ತು. ಅಷ್ಟೊತ್ತಿಗೆ ಅವ ಟೈಮ್ ಆಗೈತಿ ಅಂತೇಳಿ ಬಾಡಿಗೆ ಸೈಕಲ್ ಒಟ್ಟ ಕರೆದು ಬಿಡ್ತಿದ್ದ. ನಮ್ಗೆ ಸೈಕಲ್ ಹೊಡೆದಂಗೆ ಆಗ್ತಿರ್ಲಿಲ್ಲ, ಸೈಕಲ್ ಆಡ್ದಂಗೆ ಆಗ್ತಿರ್ಲಿಲ್ಲ. ಹಂಗಾಗಿಬಿಟ್ಟದ ಈಗ. ಎಲ್ಲ ಹಿರಿಯರು ಎಲ್ಲ ವಿಚಾರ ಮಾತಾಡಿಬಿಟ್ರೆ ಈಗ ನಾವು ಮಾತಾಡೋಕೆ ಏನೂ ಉಳಿದೇ ಇಲ್ಲ ಈಗ. ಆದರೂ ಸಹಿತ ಒಂದು ವಿಚಾರ ಹೇಳ್ಬೇಕಂದ್ರೆ, ಇವತ್ತು ನೀವೆಲ್ಲರೂ ಇಲ್ಲಿ ಕುಂತೀರಿ, ಆತಂಕದೊಳಗೆ ಕುಂತೀರಿ. ಮಳೆ ಬರ್ತದನ್ನೋ ಆತಂಕದಾಗ ಇಲ್ಲಿ ಕುಂತೀರಿ. ಅಲ್ಲಿ ಯುದ್ಧ ಆಗ್ತದಂತ ಅವ್ರು ಆತಂಕದಾಗ ಕುಂತಾರ. ಇನ್ನೊಂದು ಕಡೆ ಏನಾಗ್ತದೋ ಏನಿಲ್ಲ ಅಂತ ಸುಮ್ಮನೆ ಆತಂಕದಾಗದಿ. ಇಂತಹ ಆತಂಕ, ನೋವು, ನಿರಾಶೆ, ಈ ಥರ ನೆಗೆಟಿವ್ಸ್ ಏನದಾವಲ್ಲ, ಇಂಥ ಋಣಾತ್ಮಕ ಅಂಶಗಳಲ್ಲಿ ಈ ಜಗತ್ತು ತುಂಬಿ ಹೋಗೈತಿ. ಇಂಥ ಸಂದರ್ಭದಲ್ಲಿ ನಮಗೆ ಸೂಕ್ತವಾದ ಮಾರ್ಗದಾತ ಅಂದರೆ ಬುದ್ಧ. ಬುದ್ಧ ಎಲ್ಲ ವಿಷಯಗಳನ್ನು ಸಹಿತ ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಿದ್ದಾನೆ. ಒಂದು ಕಡೆ ವಿಚಾರಗಳನ್ನು ಹೇಳಿದಂಥ ಬುದ್ಧ ಗುರು, ಇನ್ನೊಂದು ಕಡೆ ಮನೋನಿಗ್ರಹಕ್ಕೆ, ಧ್ಯಾನಕ್ಕೆ ಮೊರೆ ಹೋಗ್ತಾರೆ. ಇಲ್ಲಿ ನೀವು ಸಹಿತ ಅಕ್ಕಂದಿರಿದಿರಿ, ನೀವೆಲ್ಲರ ಅಂತಿಮ ಗುರಿ ಧ್ಯಾನ. ಧ್ಯಾನ ಅಂದರೆ ಮನೋನಿಗ್ರಹ. ಮನೋನಿಗ್ರಹ ಅಂದರೆ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಳ್ಳೋದು. ಮನವೆಂಬ ಮರ್ಕಟ ಹೆಂಗೆಂಗೋ ಜಿಗಿದಾಡ್ದೈತಿ, ಅದನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂಥದನ್ನು ಬುದ್ಧ ಗುರು ಹೇಳ್ತಾನೆ. ಅದಕ್ಕೆ ವಿಪಸ್ಸನ ಅಂತ ಬೌದ್ಧಿಸಂದಲ್ಲಿ ಹೇಳ್ತಾರೆ. ನಮ್ಮ ದೇಶದಲ್ಲಿ ಉದಯಿಸಿ ಅಥವಾ ಅವತಾರ ಎತ್ತಿ ತಮ್ಮ ಮಾತುಗಳ ಮೂಲಕ ಈ ಸಮಾಜವನ್ನು ತಿದ್ದೋದಕ್ಕೆ ಹಲವಾರು ದಾರ್ಶನಿಕರು ಶ್ರಮಿಸಿದ್ದಾರೆ. ಎಲ್ಲ ದಾರ್ಶನಿಕರ ಗುರಿ ಒಂದೇ, ಮನಸ್ಸನ್ನ ನಿಯಂತ್ರಣದಲ್ಲಿಟ್ಕೊರಿ, ಮನೋನಿಗ್ರಹ ಮಾಡಿಕೊಳ್ರಿ ಅನ್ನೋದು. ಹೀಗಾಗಿ ನಾವು ಬುದ್ಧ ಗುರುವನ್ನ ವಿಶ್ವದ ಶ್ರೇಷ್ಠ ಮನೋವಿಜ್ಞಾನಿ ಅಂತ ನಾವು ಹೇಳ್ಬೋದು. ಈ ಮನೋವಿಜ್ಞಾನಿ ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಳುವಂತ ಹಲವಾರು ವಿಧಾನಗಳನ್ನ ಹೇಳ್ತಾ ಹೋಗ್ತಾನೆ. ಯಾರ್ಯಾರಿಗೆ ಏನೇನು ಸಿಗ್ತದ ಅದನ್ನ ಆಯ್ಕೆ ಮಾಡ್ಕೊಳ್ತಾರೆ. ಯಾರ್ಯಾರಿಗೆ ಯಾವ ವಿಧಾನದಲ್ಲಿ
ತಮ್ಮ ಮನಸ್ಸನ್ನು ನಿಯಂತ್ರಣ ಮಾಡಿಕೊಂಡು ಆರೋಗ್ಯವಂತರಾಗ್ತಾರೆ. ಹಲವಾರು ಜನರು ಆರೋಗ್ಯವಂತರಾದರೆ ಈ ಸಮಾಜ ಆರೋಗ್ಯಪೂರ್ಣ ಆಗ್ತದೆ. ಸಮಾಜ ಆರೋಗ್ಯಪೂರ್ಣ ಆಗಿದ್ರೆ ದೇಶ ಜಗತ್ತು ಎಲ್ಲ ಆರೋಗ್ಯಪೂರ್ಣ ಆಗಿರ್ತದೆ. ಆರೋಗ್ಯಪೂರ್ಣ ಮನಸ್ಸುಗಳಿದ್ರೆ ಎಲ್ಲಿಯೂ ಯಾವುದೇ ತಕರಾರು ತಂಟೆಗಳು ತೊಂದರೆಗಳು ಇರೋದಿಲ್ಲ. ಎಲ್ಲೋ ಒಂಚೂರು ಅನಾರೋಗ್ಯ ಅಂಶಗಳಂತ ಮನಸ್ಸಿದ್ದಾಗ ಅಲ್ಲಿ ಕನ್ಫ್ಯೂಷನ್ಗಳು ಜಗಳಗಳು ಎಲ್ಲವೂ ಉಂಟಾಗ್ತವೆ. ಅಂಥವು ಆಗಬಾರ್ದು ಅನ್ನೋದೇ ನಮ್ಮ ದೇಶದ ದಾರ್ಶನಿಕರ ಉದ್ದೇಶವಾಗಿತ್ತು. ಅದರಲ್ಲಿ ಉತ್ತಮವಾದ ದಾರ್ಶನಿಕ ಅಂದರೆ 2500 ವರ್ಷಗಳ ನಂತರವೂ ಅವರು ಹೇಳಿದ ದಾರ್ಶನಿಕ ವಿಚಾರಗಳು ಜೀವಂತಿವೆ ಅಂದರೆ ಆ ಅಂಶಗಳು ಅಥವಾ ಅವರು ಹೇಳಿದ ವಿಧಾನ ಎಷ್ಟೊಂದು ಪವರ್ಫುಲ್ ಆಗಿತ್ತು, ಎಷ್ಟೊಂದು ಬಲಿಷ್ಠವಾಗಿತ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. 2570ನೇ ಜಯಂತಿಯ ವೇದಿಕೆಯನ್ನು ಅಲಂಕರಿಸಿದಂಥ ಡಾಕ್ಟರ್ ಚಂದ್ರಶೇಖರ್ ಅವರೇ, ಸಿದ್ದರಾಮ್ ಹಿಪ್ಪರಿಗೆ ಅವರೇ ಹಾಗೂ ಬ್ರಹ್ಮಕುಮಾರಿಯ ಸಂಯೋಜಕರಾದಂಥ ಸಿಸ್ಟರ್ BK ಜಯಂತಿ ಅವರೇ, ಹಾಗೆ ನನ್ನ ಎಡಗಡೆ ಕುಂತಿರುವಂಥ ನಮ್ಮ ಸಹೋದರ ಅಶೋಕ್ ಭಂಡಾರಿ ಅವರೇ, ಹಾಗೆ ನಿವೃತ್ತಿ ಹೊಂದಿದಂಥ ನಮ್ಮ DYSP ಗಿರೀಶ್ ಕಾಂಬ್ಳೆ ಅವರೇ, ಹಾಗೂ ಇನ್ನೊಬ್ಬ ಇಂಜಿನಿಯರ್ ಪ್ರವೀಣ್ ಜೀವಣ್ಣವರವರೇ, ಹಾಗೆ ತಾವೆಲ್ಲರೂ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಬಂದಿದ್ದೀರಿ. ಸುಮಾರು ಬೆಳಗಿನ ಬ್ಯಾಚ್ ಮುಗಿದಿದೆ, ಮಧ್ಯಾಹ್ನ ಬ್ಯಾಚಲ್ಲಿದ್ದರು ಮತ್ತು ಬೆಳಗ್ಗೆ ಬ್ಯಾಚಲ್ಲೂ ಇದ್ದೀರಿ. ಹಾಗಾಗಿ 4 ಮಧ್ಯಾಹ್ನ ಬರ್ರಿ ಮುಂಜಾನೆ ಬಂದು ಹೇಳಿದ್ದೆ, ಬಟ್ ಈಗ ಬಂದಿದ್ದಾರೆ, ತುಂಬ ಸಂತೋಷ. ಹಾಗೆ ನಮ್ಮ ಅನಿಲ್ ಮೈತ್ರಿ ಸಂಗೀತಗಾರರು, ನಮ್ಮ ಲಮಾನಿ ಸರ್ ಅವರ ಶ್ರೀಮತಿ ಅವರು ಕೂಡ ಬೆಳಗ್ಗೂ ಇದ್ದಾರೆ, ಸಾಯಂಕಾಲ ಬಂದರೆ. ಇದೇ ತಮ್ಮ ಸೇವೆ. ನಿಮ್ಮ ಚಿತ್ತವನ್ನು ಎಲ್ಲಿ ಹೊರಗೆ ಕಳಿಸದೆ ಚಿತ್ತವನ್ನು ಹತೋಟಿಟ್ಟುಕೊಂಡು ಯಾವ ಕೆಲಸಗಳನ್ನು ನೀವು ಮಾಡ್ತೀರಿ, ಅದೇ ನಿಜವಾದ ಧಮ್ಮ ಕಾರ್ಯ ಕೆಲಸ. ಅರ್ಥಕ್ಕಲ್ಲ? ನಿಮ್ಮ ಚಿತ್ತವನ್ನು ಹೊರಗೆ ಬಿಡದೆ ಅಂದ್ರೆ ಒಳಗೆ ಇಡಬೇಕು, ಈ ಚಿಪ್ನಾಗೆ ಇರಬೇಕು. ಚಿಪ್ನಾಗೆ ಇಳ್ಕೊಂಡು ಅದು ಏನೈತೆ ಅದಾಯಕಾರದಲ್ಲಿ ನಿಮ್ಮ ದಿನವನ್ನು ಕಳೆದರೆ ಅದು ಕೊಡುವಂಥ ಸುಖ ಇನ್ನೊಂದು ಬೇರೆ ಏನಿಲ್ಲ ಅಂತ. ಒಂದು ವೇಳೆ ಈ ಮಾಡುವಂಥ ಕೆಲಸದಲ್ಲಿ ನಮ್ಮ ಚಿತ್ತವನ್ನು ಬೇರೆ ಕಡೆಗೆ ಹೋದರೆ ಅದು ದುಃಖ ತರುವಂಥದ್ದು ಅಂತ ಗೊತ್ತಾಗ್ತದೆ. ಹಾಗಾದರೆ ಏನಿದ್ರ ಅರ್ಥ? 1% ಮಾತ್ರ ಸುಖ ಇದೆ, 99% ದುಃಖ ಇದೆ. ಇದು ಹುಟ್ಟುವಾಗೂ ಅಳ್ಕೊಂತ ಹುಡ್ತೈತಿ. ತಾಯಂದ್ರೆಲ್ಲ ಗೊತ್ತಿದೆ, ಭಾಳ ಕೂಸಲಾಕಿದ್ದಪ್ಪ ಏನು ಅಳ್ತೈತಿ, ಇದು ಏನು ಹುಟ್ಟೈತಿದು ಅದು ಬೈತೇನೆ. ಒಂದು ಸಮಾಧಾನ ಬೇಕು. ಅದು ಸುಮ್ಮನೆ ಮಕ್ಕೊಂತಂದ್ರು ಅದು ಇದೇನೋ ಮಕ್ಕೊಂಡು ತಲೆ ಇದ್ಯಾಕೆ ಮಕ್ಕೊಂತ ಅಳವಲ್ತ ಅಂತ ಹೇಳ್ತಾರೆ. ಹೆಂಗಿರ್ಬೇಕದು? ಅಳಬೇಕು, ನಗಬೇಕು. ನಕ್ರಂಕ್ರ ಮುಟ್ಟೋದೇ ನೀವು ಏನು ಬೂತ್ ಪಡೆದಿರ್ಬೇಕಿರ್ಕಂತ ಬೂತ್ ಪಡೋತ್ತಲ್ಲ ನಗಕ್ಕೆ. ಅಂದ್ರೆ ನಮ್ಮ ಚಿತ್ತ ನಮ್ಮ ಸಂಯೋಜನೆಯಲ್ಲಿಲ್ಲ. ಯಾಕೆ ಹಂಗಾಕೈತಿ? ಈ ಡಾಕ್ಟರ್ ಕಡೆ ಹೋದ್ರೆ ಏನು ಸುದ್ದ ಆಕೈತೇನು? ಯಾರು ಬಂದು ತಥಾಸ್ತು ನೀವು ಒಳ್ಳೆಯದಲ್ಲಪ್ಪ ಅಂತ ಆಶ್ರಮ ಮಾಡಿದ್ರೆ ಆಕೈತೇನು? ಇಲ್ಲ. ಯಾರು ಬಂದು ನಿಮ್ಗೆ ಹೇಳ್ತಾರೆ ನಿಂಬೆಹಣ್ಣು ತೊಗೊಂಡು ಹೋರಿ ಅಂತ ಹೇಳ್ತಾರೆ. ಎಲ್ಲರೂ ನೋಡ್ತೀನಿ ನಾನು, ಎಲ್ಲೈತೇವೆ ಲೋಟ ಲೀಡರ್ ನಿಂಬೆ ಹಿಡ್ಕೊಂಡು ತೋರಿಸ್ತಾರೆ ಟಿವಿಯಾಗ ಭಯವಾಗಿ. ನಮಗೆ ಭಯ ಆಗ್ಬಿಡ್ತದೆ, ಎಲ್ಲೈತೆ ಹೋಗಬಿಟ್ರೆ ಅವು ಯಾವಕ್ಕೂ ಸಾಧ್ಯ ಆಗಲ್ಲ. ಈ ಭೂಮಿ ಮೇಲೆ ನೀವು ಕೇಳಿದಂಥ ವಸ್ತು, ಚಮತ್ಕಾರದಿಂದ ಸಿಗುವಂಥ ವಸ್ತು ಯಾವುದೇ ಇಲ್ಲ, ಚಮತ್ಕಾರವೇ ಇಲ್ಲ. ಹಾಗಾದ್ರೆ ಏನು ಅಂತ ಬುದ್ಧ ಹೇಳ್ತಾನೆ, ಚಮತ್ಕಾರ ಅಂದ್ರೆ ಏನು? ನಿಮ್ಮಲ್ಲಿ ಇರ್ತಕ್ಕಂಥ ಬುದ್ಧಿಯನ್ನ ಬೆಳೆಸಿಕೊಂಡು ನಿಮ್ಮ ಚಿತ್ತವನ್ನ ಸಂಯಮತೆಯಲ್ಲಿ ಇಟ್ಟುಕೊಂಡು ಸರಿಯಾಗಿ ವಿಚಾರ ಮಾಡಿದರೆ ಅದಕ್ಕೆ ನಿಮಗೆ ಮಾರ್ಗ ತೋರಿಸುವುದು. ಅದಕ್ಕೆ ಬುದ್ಧ ಹೇಳ್ತಾನೆ, ಅಟ್ಟಾಂಗಿಕ ಮಾರ್ಗೇನ ತವಂಗ್ ಜೀವಂಗ್ ಲೋಕಸ್ಮಿಂಗ್ ಹೋತು ಸುಖಂಗ್ ಅಂತ ಹೇಳ್ತಾನೆ ಬುದ್ಧ. ಹೇಳಿ ನೋಡಿ ಚಂದ ಹೇಳ್ತಾನ, ನಿಮ್ಮ ಯೋಚನೆಯೊಂದಿಗೆ ನೀವು ಹೊದಿದ್ದಾದರೆ, ಬೇರೆಯವ್ರ ಕೇಳೋದಲ್ಲ. ಭಕ್ತಿ ನೋಡು, ಅಕ್ಕ ಹಿಂಗಾಗಿತ್ತು ಏನು ಮಾಡೋದು, ತಂಗಿ ಹಿಂಗಾಯ್ತು ಏನು ಮಾಡೋದು, ಅಣ್ಣ ಹಿಂಗಾಯ್ತು ನೋಡು, ಅದಲ್ಲ ಅವ್ನು ಬೇರೆ ತೋರಿಸ್ಬೋದಲ್ಲ. ನಿಮ್ಮದ ಬೇರೆ ಇರ್ತೈತಿ, ಆ ರೂಟ ಬೇರೆ ಹೋಗ್ಬಿಡುದು. ಒಂದು ವೇಳೆ ಟ್ರೈನ್ ಹಂಗೆ ಹೋಗ್ಬಿಟ್ರೆ ಬಾಂಬೆ ಹೋಗಿ ಟ್ರೈನ್ ಗದಿಗೆ ಹೋಗ್ತೈತೆ ಅಷ್ಟೇ. ಹಂಗಾಗಬಾರ್ದು. ನಮ್ಮ ಚಿತ್ತವನ್ನು ನಮ್ಮ ಸಂಯೋಜನೆ ಇಟ್ಕೊ.
ನಮ್ಮ ವಿಚಾರವನ್ನ ಶಾಂತತವಾಗಿ ಯೋಚಿಸಿದಾಗ ನಿಮಗೆ ಮಾರ್ಗ ಸಿಗುವುದು. ಅದಕ್ಕೆ ಬುದ್ಧ ಹೇಳ್ತಾನೆ ಅಷ್ಟಾಂಗಿಕ ಮಾರ್ಗ. ಹಾಗಾದ್ರೆ ಅಷ್ಟಾಂಗಿಕ ಮಾರ್ಗ ಅಂದ್ರೇನು? ಅಷ್ಟ ಅಂದರೆ ಪಾಲಿ ಭಾಷೆಯಲ್ಲಿ 8, ಇಂಗ್ಲೀಷ್ನಾಗ 8, ಪಾಲಿ ಭಾಷೆಗೆ ಅಟ್ಟ. ಮಾರ್ಗ ಅಂದರೆ ಪಾಲಿ ಭಾಷೆಗ ಋಕಾರ ಒತ್ತು ಡಬಲ್ ಅಕ್ಷರ ಆಗ್ತಾವೆ, ಸಂಸ್ಕೃತದಾಗ ಡಬಲ್ ಅಕ್ಷರ ಅರ್ಕಾರ ಆಗ್ತಾವೆ. ಮಾರ್ಗ ರದ್ದು ಬರ್ತದೆ. ಮಾರ್ಗ ಏನದು? ಮಾರ್ಗ ಸಮ್ಮದಿಟ್ಟಿಯೇನೇನ ನೆನಪಿರ್ಬೇಕು, ಚೆನ್ನಾಗಿದೆ. ಸಮ್ಮದಿಟ್ಟಿಯೇನೇನ ತವಂಚಿತ್ತಂ ಜಾಗೃತಂ. ನೋಡಿ, ಸಮ್ಮದಿಟ್ಟೇನ ಒಳ್ಳೆ ತಿಳುವಳಿಕೆಯಿಂದ ನೀವು ವಿಚಾರ ಮಾಡ್ಬೇಕಂತ ಹೇಳ್ತಾ ನಾವು. ಸಮ್ಮದಿಟ್ಟಿ ಅಂದ್ರೇನು? ಸಮ್ಮ ಅಂದ್ರ ಒಳ್ಳೇದು, ದಿಟ್ಟಿ ಅಂದ್ರೇನು? ದೃಷ್ಟಿ, ವಿಚಾರ, ತಿಳುವಳಿಕೆ. ಈ ವಿಚಾರ ತಿಳುವಳಿಕೆಯಿಂದ ನೀವು ಯೋಚನೆ ಮಾಡಿದರೆ ನಿಮಗೆ ಮಾರ್ಗ ಸಿಗ್ತೈತೆ. ಹಾಗಾದ್ರೆ ವಿಚಾರ ಮಾಡೋದರ ಒಂದಿಗೆ ನಿಮಗೆ ಮಾರ್ಗ ಸಿಕ್ತಂದ್ರೆ ಅದು ಮೊಯ್ಬೇಕಲ್ಲ. ಹಾಗಾದ್ರೆ ಏನಿರ್ಬೇಕು? ನಿಮ್ಮ ಮನಸ್ಸು ಜಾಗೃತವಾಗಿರ್ಬೇಕು. ಏನದ? ಸಮ್ಮ ಸಂಕಲ್ಪ. ಸಮ್ಮ ಸಂಕಲ್ಪ ಇರಬೇಕು, ಎಚ್ಚರ ಇರಬೇಕು. ಅದು ಸದಾ ಜಾಗೃತ ಆಗಿರ್ಬೇಕು, ಎಚ್ಚರಿಕೆಯಿಂದ ಕೊಡಿರ್ಬೇಕು. ಇದನ್ನ ಮಾಡಿದ್ರೆ ಕರೆಕ್ಟ್ ಆಕೈತೋ ಇಲ್ಲೋ, ಹಿಂಗೆ ಹೇಳಿದ್ರೆ ಕರೆಕ್ಟ್ ಆಕೈತೋ ಇಲ್ಲೋ, ಇದರಿಂದ ಹಾನಿ ಆಕೈತೋ ಇಲ್ಲೋ ಅನ್ನೋದನ್ನ ತಿಳ್ಕೊಬೇಕು. ಅದಕ್ಕೆ ಬುದ್ಧ ಸಮ್ಮಾದಿಟ್ಟಿ ಸಮ್ಮ ಸಂಕಲ್ಪ ಅಂತ ಇವು ಎರಡೈದು ಸಾಲದ ಜೀವನದಾಗ. ಇವು ಎರಡೈದ್ರೆ ನಿಮ್ಗೆ ಧೈರ್ಯ ಐತಿ, ಒಳ್ಳೆ ತಿಳ್ಬೇಕೈತಿ ಅಂತ ಬರ್ತೀರ ಆಗೋದಲ್ಲ. ಸಮ್ಮ ವಾಚ, ಅದರ ಒಂದಿಗೆ ಒಳ್ಳೆಯ ನುಡಿಗಳು ನಿಮ್ಮಲ್ಲಿ ಇರ್ಬೇಕಂತ. ಅದಕ್ಕೆ ಸುಭಾಷಿತಾಚ ಅಂತೀವಿ, ಮುಂದಿನ ಭಾಷೆ ಅಂತೀವಿ ಸುಭಾಷಿತಾಚ. ಒಳ್ಳೆಯ ಮಾತುಗಳಿಂದ ನೀವು ಯೋಚಿಸಿದ್ದಾದರೆ, ಒಳ್ಳೆಯ ವಿಚಾರದಿಂದ ನೀವು ದಿಟ್ಟತನ ತಗೊಂಡಿದ್ದಾದರೆ ನಿಮ್ಮ ಕಾರ್ಯಗಳು ಬರ್ತವೆ. ಹಾಗೆ ನೀವು 3 ತಗೊಂಡ್ರೆ ಬರ್ತಾನೋ ಇಲ್ಲ. ಸಮ್ಮ ಕಮ್ಮಂತ, ಅದಕ್ಕೆ ನೀವು ಪ್ರಯತ್ನ ಮಾಡಬೇಕು. ಹಂಗ ಒಳ್ಳೇದಾಯ್ತು, ನಾನು ಅಲ್ಲಿ ಹೋಗಿದ್ದೀನಿ ರೀ, ನನಗೆ ಲಾಭ ಬಂತ್ರಿ, ನನಗೆ ಹಿಂಗೆ ಆಕತ್ರಿ ಅಂತ ಬರೋಲ್ಲ. ಅದಕ್ಕೆ ಒಳ್ಳೆಯ ಪ್ರಯತ್ನ. ಸಮ್ಮ ಕಮ್ಮ ಅಂತಂದ್ರೆ ಒಳ್ಳೆಯ ಪ್ರಯತ್ನ ಇರಬೇಕು. ನೆಕ್ಸ್ಟ್ ಏನು ಬರ್ತೀನಿ? ಇನ್ನೊಂದು ಸಮ್ಮ ಆಜೀವಿ, ಒಳ್ಳೆಯ ಜೀವನ ನಡೆಸ್ಬೇಕಂತ ಹೇಳ್ತಾನೆ ಬುದ್ಧ. ಅಂದ್ರೆ ಒಂದು ಎಡಿ ಬಂತು, ಒಂದು ಎಚ್ಚರಿಕೆ ಬಂತು ಅಂದ್ರೆ ಚಿತ್ತಕ್ಕೆ ಬಂತು, ಒಂದು ಧೈರ್ಯ ಇರ್ಬೇಕು ಮನಸ್ಸಿಗೆ ಅಂತ ಹೇಳ್ತೀವಿ. ಇನ್ನೊಂದೇನಾಯ್ತು? ಒಳ್ಳೆಯ ಮಾತುಗಳು ಇರ್ಬೇಕು ಬಾಯಿಗೆ ಅಂತ ಹೇಳ್ತೀವಿ, ಒಳ್ಳೆಯ ನುಡಿಗಳು. ಹಾಗೆ ಇನ್ನೊಂದು ಹೇಳ್ತೀವಿ ನಾವು ಒಳ್ಳೆಯ ಜೀವನವನ್ನು ಆರಂಭಿಸಬೇಕು. ಹಾಗೆ ಒಳ್ಳೆಯ ಜೀವನ ನಡೆಸ್ಬೇಕಾದ್ರೆ ಒಳ್ಳೆಯ ಕೆಲಸ ನಾವು ಕಂಡಿದ್ದೇವೆ. ಸಮ್ಮ ಆಜೀವಿ ಅಂದ್ರೆ ಒಳ್ಳೆಯ ಜೀವನ ನಡೆಸ್ಬೇಕು. ಹಂಗಾರೆ ಒಳ್ಳೆಯ ಜೀವನ ಅಂದ್ರೆ ಏನು? ಪಾನಾತ ಪಟಿ ವಿರತ. ನೋಡಿ, ಪಾನಾತ ಪಟಿ ವಿರತ. ಇನ್ನೊಬ್ರು ಕೂಟ ಜಗಳ ಮಾಡೋದಾಗಲಿ, ಅವ್ರು ಬಂದು ನಮ್ಮ ಕೂಡ ಜಗಳ ಮಾಡೋದಾಗಲಿ, ಅಲ್ಲಿದ್ದಂಥ ವಾತಾವರಣ ಕೆಡಿಸಿದ್ದೇ ಆಗೋದಾಗಲಿ, ಎಲ್ಲರೂ ಭಯಪಡಿಸೋದಾಗಲಿ, ಅದು ಕೂಡ ಒಂದು ದೊಡ್ಡ ಪಾಪ, ಒಂದು ಹತ್ಯೆ ಅಂತ ಹೇಳ್ತಾನೆ ಬುದ್ಧ. ಎಲ್ಲಿ ಸೂಕ್ಷ್ಮವಾಗಿದೆಯೋ, ಎಲ್ಲಿ ಸ್ವಚ್ಛಂದಿದೆಯೋ, ಎಲ್ಲಿ ಶಾಂತತೆ ಇದೆಯೋ ಅಂಥ ಜಗವನ್ನು ಯಾರ ಕಲಿಕಿದ್ದಾದರೆ, ಕೆಡಿಸಿದ್ದಾರೆ, ಅದು ಕೂಡ ಒಂದು ಪಾಪದ ಕೆಲಸ ಅಂತ ಬುದ್ಧ ಹೇಳ್ತಾರೆ. ಹಾಗಾದ್ರೆ ಸಮಾಜೀವಿ ಅಂದ್ರೇನು? ಪಾಪದಿಂದನೂ ನಾವು ಜೀವನ ನಡೆಸಬಹುದು, ಒಳ್ಳೆಯ ಕೆಲಸದಿಂದ ಕೂಡ ನಾವು ಜೀವನ ನಡೆಸಬಹುದು. ಹಾಗಾದ್ರೆ ಯಾವುದು ಯೋಗ್ಯ? ಶೀಲೆ ಕಮ್ಮೇನ ಜೀವನ್ ಲೋಕಸ್ಮಿನ್ ಚರಂತಿ. ಒಳ್ಳೆ ಶೀಲ ಬದ್ಧತೆಯಿಂದ ಕೂಡಿದಂಥ ಕೆಲಸದೊಂದಿಗೆ ಜೀವನ ನಡೆಸಬೇಕು. ಹಾಗಾದ್ರೆ ಶೀಲ ಅಂದ್ರೆ ಏನು ಅಂತ ಬರುತ್ತೆ. ಪನ್ಯಾದಿಟ್ಟಿ, ಪನ್ಯಾದಿಟ್ಟಿ, ಪನ್ಯಾ ಸಮಾಧಿ, ಪನ್ಯಾಸತಿ ಅಂತ ಬರ್ತಾವ. ಇವೆಲ್ಲ ದೊಡ್ಡ ದೊಡ್ಡದಾವ ಹೇಳಂತ. ಒಂದೊಂದು ತೆಗೆದ್ಬಿಟ್ರೆ ಕಂಪ್ಯೂಟರ್ ಫೋಲ್ಡರ್ ಇದ್ದಂಗೆ ಒಂದು ಟಿಕ್ ಅಂತಂದ್ಬಿಟ್ರೆ 10 ಬರ್ತಾವೆ, ಮತ್ತೆ ಹಾಕೋದ್ಬಿಟ್ರೆ 20 ಬರ್ತಾವೆ, ಮತ್ತೆ 60 ಬಿಟ್ಟರೆ 4 ಬರ್ತಾವೆ. ಇಷ್ಟು ದೊಡ್ಡ ಗ್ರಂಥ ಇದೆ. ಇಲ್ಲಿ ನಾವು ಹೇಳ್ತಿದ್ದೀವಿ ಜೀವನ ನಡೆಸ್ಬೇಕು, ಒಳ್ಳೆ ಜೀವನ. ಶೀಲ ಬದ್ಧತೆ ಯಾವುದು? ಅದಿನ್ನದಾನ ಪಟಿ ವೀರತ. ನನಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ತಗೋಬಾರ್ದು, ಇನ್ನೊಬ್ಬರಿಗೆ ನಾವು ಆಶೆ ಪಡಬಾರ್ದು, ಒಳ್ಳೆ ಜೀವನ. ಹಾಗೆ ಕಾಮೇಶು ಮಿಚ್ಛಾಚಾರ. ದಿನಾಲೂ ನೀವು ಕೆಲಸದಲ್ಲಿ ಇರಬೇಕು, ಒಂದು ಯಾವುದೇ ಕೆಲಸ ಮಾಡಬೇಕು. ಕೆಲಸ ಅಂದ್ರೇನು? ಜ್ಞಾನ ಮಾಡೋದಿರ್ಬೋದು, ಓದೋದಿರ್ಬೋದು, ಬರೆಯೋದಿರ್ಬೋದು, ಮನೆ ಕೆಲಸ ಮಾಡೋದಿರ್ಬೋದು, ಒಟ್ಟು ಒಂದು ಕೆಲಸ ಇರಬೇಕು. ಕೆಲಸ ಇದ್ದರೆ ನಿಮ್ಮ ಒಳ್ಳೆ ಜೀವನ ಅಂತಾನೆ. ಕೆಲಸ ಇರ್ಲಿಕ್ಕೆ ಜಗಳ ಹಚ್ತೀರಿ ಅಷ್ಟೇ. ಅತ್ತಿ ಮನೆ ಜಗಳ ಮಾಡ್ತಾರೆ,
ಎಲ್ಲೇ ಹೊಲದಾಗ ಕೆಲಸಕ್ಕೆ ಅವ್ರು ಇಬ್ಬರು ರೈತ ಜಗಳ ಮಾಡ್ತಾರೆ. ಇವೆಲ್ಲ ಬರೋದು ಹಂಗೆ. ಆಫೀಸ್ಗೆ ಹೋಗಿ ಅಲ್ಲಿ ಕೆಲಸಕ್ಕೆ ಅವ್ರು ಜಗಳ ಮಾಡ್ತಾರೆ. ಇವು ಜಗಳಿದ್ದೆ. ಹಾಗೆ ಈ ಜಗಳನ್ನ ಅದನ್ನು ತಗೋಬಾರ್ದು ಅಂತ ಬುದ್ಧ ಹೇಳ್ತಾರೆ. ಹಾಗೆ ಇನ್ನೂ ಹೇಳ್ತೇನೆ, ಮೂಸಾವಾದ ವೀರಮಣಿ ಸಿಕ್ಕಾಪದಂಗ್ ಸಮಾಧಿಯೇಮ. ನಾವು ಮಾಡುವಂಥ ಕೆಲಸ ಇನ್ನೊಬ್ಬರಿಗೆ ಮೋಸ ಹೇಳುವಂಥ ಕೆಲಸ ಮಾಡಬಾರ್ದು ಅಂತ ಬುದ್ಧ ಹೇಳ್ತಾನೆ. ಅದು ಕೂಡ ಒಳ್ಳೆಯ ಜೀವನ, ಅದಕ್ಕೆ ಒಳಕ ಶೀಲ ಪದ್ಧತಿ ಅಂತ ಕೇಳ್ತೀವಿ. ನೆಕ್ಸ್ಟ್ ಇನ್ನೇನಪ್ಪ, ಸುರ ಮೇರೆಯ ಮಜ್ಜ ಪ್ರಮದಟ್ಟಾನ ವೀರಮಣಿ ಸಿಕ್ಕಾಪದಂಗ್ ಸಮಾಧಿಯಾಮಿ. ಸುರ ಮೇರೆ ಅಂದರೆ ಇದು ಚಿತ್ತಳಿನ ಅಗಳಿವೆ. ಈ ಬ್ರೈನ್ ನಾವು ಹೃದಯ ತೆಗೆದು ಬೇಳೆ ಹೃದಯ ಹಾಕಿದ್ರೆ ಬದುಕ್ಬೋದು, ಕಣ್ಣು ತೆಗೆದು ನಾಯಿ ಕಣ್ಣು ಹಾಕಿದ್ರೆ ಬದುಕ್ಬೋದು, ಕಿವಿ ತೆಗೆದು ಆನಿ ಕಿವಿ ಹಾಕಿದ್ರೆ ಬದುಕ್ಬೋದು, ಏನ್ರಿ ಗಂಟ್ಲ ತಗೊಂಡು ರಬ್ಬರ್ ಗಂಟ್ಲ ಹಾಕಿದ್ರೆ ಬದುಕ್ಬೋದು, ಹೊಟ್ಟೆನ ಕಳ ತಗೊಂಡು ಟ್ಯೂಬ್ ಹಾಕಿದ್ರೆ ಬದುಕ್ಬೋದು. ಆದ್ರೆ ಹೃದಯ ತೆಗೆದು ಹಾಕಿದ್ರೆ ಬದುಕ್ಬೋದು. ಮಿದುಳು ತೆಗೆದು ಹಾಕಿರಿ ಅಂದ್ರೆ ಯಾವ ಬದುಕಿಂತ ನಿರ್ದೇಶನ ಇಲ್ಲ. ಇನ್ನೂವರೆಗೆ ಅದು ಸೈನ್ಸ್ ಡಿವಿಡಿದೆ. ಮಿದುಳು ಮುಟ್ಟಾಗಿಲ್ಲ. ಆ ಮಿದುಳವೇ ನಿಮ್ಮ ಬುದ್ಧಿ, ಆ ಮಿದುಳವೇ ನಿಮ್ಮ ಬುದ್ಧತ್ವ, ಆ ಮಿದುಳವೇ ಸಿದ್ಧಾರ್ಥ ಗೌತಮ. ಯಾಕೆ ಸಿದ್ಧಾರ್ಥ ಬಂದ್ರೆ ಗುರುಜಿ ಅಂತೀರಿ? ಈ ಮಿದುಳಿಗೆ ಗೌತಮ್ ಸಿದ್ಧಾರ್ಥ ಯಾಕಂದ್ರೆ ಹೇಳ್ತೀರಿ ಅಲ್ವಾ? ಬುದ್ಧನ ವರ್ಣಗಳು, ಬುದ್ಧನ ವ್ಯಂಜನಗಳು, ಬುದ್ಧನ ಸ್ವರಗಳು ಇದರ ತುಂಬ ಯಾವುವು? ಈ ಮಾತಾಡ್ತೀವಿ, ಅಕ್ಕೋರ್ ಮಾತಾಡಿದ್ರಲ್ಲಿ ಎಲ್ಲ ಚಂದ ಮಾತಾಡಿದ್ರಿ. ಅದು ಯಾವುದು? ಬುದ್ಧನ ವರ್ಣಗಳು, ಬುದ್ಧನ ವ್ಯಂಜನಗಳು, ಬುದ್ಧನ ಸ್ವರಗಳು ಇರ್ತಾವ. ಅದಕ್ಕೆ ಏನು ಮಾಡ್ತೇವೆ, ಕಿವಿಗಳನ್ನ ಇದು ಟಕ್ 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 ಅಂತ ಓಪನ್ ಹಾಕೈತಿ. ದಿಸ್ ಇಸ್ ಎ ಕಂಪ್ಯೂಟರ್ UPS ಸಿಸ್ಟಮ್ ಇದ್ದಂಗೆ. ಇದಕ್ಕೆ ಏನಾರ ಟಕ್ ಅಂತ ಹೊರಗೆ ಬಂದ್ ಆಗ್ಬಿಡುತ್ತೆ. ನೀವು ಮಿದುಳು ಏನಾಗಲ್ಲ, ಅದಕ್ಕೆ ಆ ಮಿದುಳು ಮುಟ್ಟಿದ್ರೆ ಬಂದ್ ಆಗ್ಬಿಡುತ್ತೆ. ಸಿಸ್ಟಮ್ ಓಪನ್ ಆಗ್ಬಿಡುತ್ತೆ. ಏನದು ಸಿಸ್ಟಮು? ಇಲ್ಲೇ ಮುಂಬಿದಳು, ಮುದ್ದುಬಿದಳು, ಹಿಂಬೆಳೆದೆ ಇದೆ. ನೀವು ಇಲ್ಲಿ ಕೆಲಸ ಕಣ್ಣು ಮಾಡ್ಬೇಕಂದ್ರೆ ಇಲ್ಲಿ ಇದಕ್ಕೆ ಜಾಯಿಂಟ್ ಇರುತ್ತೆ, ಉಸಿರಾಡಿಸ್ಬೇಕಾದ್ರೆ ಇಲ್ಲಿ ಜಾಯಿಂಟ್ ಇರುತ್ತೆ, ಕಿವಿ ಕೇಳ್ಬೇಕಾದ್ರೆ ಇಲ್ಲಿ ಜಾಯಿಂಟ್ ಇರುತ್ತೆ. ಏನಾದ್ರು ನೀವು ಅನ್ನ ಹೋಗ್ಬೇಕಾದ್ರೆ ಎರಡು ಇರ್ತಾವೆ ಸಿಸ್ಟಮ್, ಒಂದು ಓಪನ್ ಆಗಬೇಕು, ಒಂದು ಕ್ಲೋಸ್ ಆಗಬೇಕು. ಹಾಗೆ ಇದು ಬಾಯಿಗೆ ನಾ ಮಾತಾಡ್ತೀನಿ, ಮೂಗು ಬಂದಾಗೈತಿ. ಈಗ ನಾ ಬಾಯಿ ಮುಚ್ಚಿದ್ರೆ ಮೂಗು ಉಸಿರಾಡಿಸುತ್ತೆ. ಅವು ಎಲ್ಲ ಇಲ್ಲಿ ಇರುತ್ತೆ. ಇಲ್ಲಿ ಏನೋ ಸಿಸ್ಟಮ್ ಫೇಲ್ ಆತಂದ್ರೆ ನರ್ವ್ ಸಿಸ್ಟಮು, ಸಿಸ್ಟಮು, ನಿದ್ದೆ ಸಿಸ್ಟಮು, ಮ್ಯೂಚರ್ ಸಿಸ್ಟಮ್ ಎಲ್ಲ ಚೇಂಜ್ ಆಗುತ್ತೆ. ಅದನ್ನು ಬುದ್ಧ ಹೇಳ್ತಾನೆ. ಇದು ಅವಾಗಲೇ ಹೇಳ್ಬಿಟ್ಟಾರೆ. ಬಟ್ ಅದು ನಮ್ಗೆ ಓದೋದಾಗಬೇಕಲ್ಲ, ಓದೋದಾಗಿಲ್ಲ. ಹಾಗಾಗಿ ಈ ಚಿತ್ರಕ್ಕೆ ನಿಶೆ ತರುವಂಥ ಪದಾರ್ಥಗಳನ್ನು ಸೇವಿಸಬಾರ್ದು ಅಂತ ಹೇಳಿ ಬುದ್ಧ ಹೇಳ್ತಾನೆ. ಏನವು? ಸಿಂಧಿ, ಸೆರೆ, ಬೀಡಿ, ಸಿಗರೇಟು, ಅತಿಯಾದ ಮಾತು, ಅತಿಯಾದ ಊಟ, ಅತಿಯಾದ ನಿದ್ದೆ, ಅತಿಯಾದ ಕೆಲಸ, ಇವೆಲ್ಲವೂ ಬುದ್ಧಿಗೆ ಭ್ರಮೆ ತರ್ತಾವಂತ ಬುದ್ಧ ಹೇಳ್ತಾನೆ. ಯಾಕೆ ಹೇಳ್ತೀನಪ್ಪ ಅಂದರೆ, ಈ ದೇಹ ಹುಟ್ಟಿ ಬಂದಿದೆ, ಈ ದೇಹಕ್ಕೆ ತೊಂದರೆ ಕೊಡುವಂಥ ಹಕ್ಕು ನಿನಗಿಲ್ಲ ಅಂತ ಬುದ್ಧ. ಇದಕ್ಕೆ ದೇಹಕ್ಕೆ ತೊಂದರೆ ಕೊಡಲ್ಲ. ಅದಕ್ಕೆ ಅಮ್ಮವರು ನಿಮಗೆಲ್ಲ ಮೆಡಿಟೇಷನ್ ಮಾಡಿಸ್ತಾರೆ. ಯಾಕಂದರೆ ಈ ದೇಹ ಸ್ವಲ್ಪ ಹಗುರಾಗಲಿ ಅಂತ. ನಾವೇನು ಮಾಡ್ತೀವಿ, ಮತ್ತೆ ಮೆಡಿಟೇಷನ್ ಮಾಡಿ ಮತ್ತೆ ಮನೆಗಳ ಅಲೆ ಕೆಲಸ ಅಲ್ವಾ? ಅದಕ್ಕೆ ಮೆಡಿಟೇಷನ್ ಮಾಡಬೇಕು. ಈ ಮಿದುಳನ್ನ ಸುದಿಟ್ಟೋಗ್ಬೇಕು. ಕಣ್ಣು ತೆಗೆದಾಗ ಹೊರಗಿನ ಜಗತ್ತು ನೋಡ್ತೀವಿ, ಕಣ್ಣು ಮುಚ್ಚಿದಾಗ ನಮ್ಮ ಜಗತ್ತು ನೋಡ್ಕೋಬೇಕು. ನಮ್ಮ ಕೈಯಾಗ ಏನೈತಿ, ಹೃದಯಾಗ ಏನಾಗೈತಿ, ಒಳಗೆ ಹೊಟ್ಟೆಯೊಳಗೆ ಏನಾಗೈತಿ, ಕಣ್ಣೊಳಗೆ ಏನಾಗೈತಿ, ಕಿವಿಯೊಳಗೆ ಏನಾಗೈತಿ, ಎಲ್ಲವನ್ನು ನಾವು ಕೇಳಬೇಕಂತ ಹೇಳ್ತಾನೆ. ಅದಕ್ಕೆ ಬುದ್ಧ ಹೇಳ್ತಾನೆ 5 ಶೀಲಗಳು: ಸುರ ಮೇರೆಯ ಮಜ್ಜ ಪ್ರಮದಟ್ಟಾನ ವೀರಮಣಿ ಸಿಕ್ಕಾಪದಂಗ್ ಸಮಾಧಿಯಾಮಿ. ಇವಿಷ್ಟನ್ನ ಇದನ್ನು ನೀವು ಪಾಲನೆ ಮಾಡಿದ್ರಪ್ಪ ಅಂದ್ರೆ ನಿಮ್ಮಂಥ ಜಗತ್ತಿನಲ್ಲಿ ಪರಮ ಸುಖಿ ಯಾರು ಇಲ್ಲ ಅಂತ ಹೇಳ್ತೀವಿ. ಬಟ್ ಯಾವ ಭಾರತ ದೇಶದಲ್ಲಿ ನಡೆದೇ ಇಲ್ಲ. ಈ ಸದ್ಯ ಮೊದಲು ನಡೆದಿದ್ದು ನಮ್ಮ ಅಜ್ಜನ ಕಾಲಕ್ಕೆ, ನಮ್ಮ ಮುತ್ತಜ್ಜನ ಕಾಲಕ್ಕೆ ಅವರೆಲ್ಲ ಹೆಂಗಿದ್ರು, ಅವ್ರು ಕೆಲಸ ಮಾಡೋದು ಗಾಬರಿ ಹಾಕಿದ್ವಿ. ಈಗ ನಮಗೆ ಇಟ್ಟು ನಡ್ಕೊಂಡು ಹೋಗಿ ಬೇಸಾಕೆ. ಯಾಕೆ? ಶೀಲ ಪಾಲನೆ ಮಾಡ್ತಾ ಇಲ್ಲ. ಸುಮ್ಮನೆ ಮಾತು 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 ಮಾತು. ಸೊ ಹಾಗಾಗಿ ಬುದ್ಧ ಹೇಳ್ತಾನೆ ಅಂದರೆ, ಜ್ಞಾನದ ಕಡೆ ಲಕ್ಷ್ಯ ಕೊಡಿ, ಪ್ರಜ್ಞೆದ ಕಡೆ ಲಕ್ಷ್ಯ ಕೊಡಿ, ನಿಮ್ಮ ಕೆಲಸದ ಕಡೆ ಒತ್ತು ಕೊಡಿ ಅಂತ ಹೇಳ್ತಾನೆ. ಈ ಬುದ್ಧ ಜಯಂತಿಗೆ ತಾವೆಲ್ಲರೂ ಬಂದಿದ್ದೀರಿ. ತಮ್ಮ ಚಿತ್ತವು ಶುದ್ಧವಾಗಲಿ, ತಮ್ಮ ಎಲ್ಲ ಅಂಗಾಂಗಗಳು ಆರೋಗ್ಯಕರವಾಗಲಿ ಅಂತ ಹೇಳುತ್ತಾ ನನ್ನ ಈ ಚಿಕ್ಕ ದಮ್ಮಿರನ್ನು ಮುಗಿಸ್ತೀನಿ. ನನಗೊಂದಿಟ್ಟು ಮಂಗಳ ಗಾಥೆಯನ್ನು ಹೇಳ್ತೀನಿ. ಆಯುವಡ್ಡು ವನ್ನವಡ್ಡು ಸರವಡ್ಡು ವ್ಯಂಜನವಡ್ಡು ಸುಖವಡ್ಡು ಆಯು ಆರೋಗ್ಯ ಸಂಪತ್ತಿ ಸಿರಿವಗ್ಗು ಆಯು ಆರೋಗ್ಯ ಸಂಪತ್ತಿ ಸಗ್ಗ ಸಂಪತ್ತಿ ಮೇವ ಚ
ತಥೋ ನಿಬ್ಬಾನ ಪಚ್ಚಂತು ಸಭ್ಯೇ ವಿನಸತು. ಇವೆಲ್ಲ ಚಿಂತೆ ಗೊಂದಗಳು ಯಾವ ಹಾಕೊಂಡು ನಾವು ಸತ್ ಮೇಲೆ ಹೋಗ್ತಾವ ಅಂತ ಹೇಳ್ತಾನೆ ಬುದ್ಧ. ಬುದ್ಧನೊಬ್ಬನೇ ಸುಜ್ಞಾನ ಸಾಗರ, ಅವನ ಬಳಿದೆ ಎಲ್ಲಕ್ಕೂ ಉತ್ತರ. ಬುದ್ಧನೊಬ್ಬನೇ ಸುಜ್ಞಾನ ಸಾಗರ, ಅವನ ಬಳಿದೆ ಎಲ್ಲಕ್ಕೂ ಉತ್ತರ. ಅವನ ಬಳಿದೆ ಎಲ್ಲಕ್ಕೂ ಉತ್ತರ. ಬುದ್ಧನೊಬ್ಬನೇ ಸುಜ್ಞಾನ ಸಾಗರ, ಅವನ ಬಳಿದೆ ಎಲ್ಲಕ್ಕೂ ಉತ್ತರ. ಅವನ ಬಳಿದೆ ಎಲ್ಲಕ್ಕೂ ಉತ್ತರ. ಋತುವಿನಲ್ಲೂ ಕಣದಲ್ಲೂ ಆಗಿದೆ ಈ ಜೀವನ ಚಕ್ರ. ಇದು ಎಂದು ನಿಲ್ಲದ ಬುದ್ಧ ಧಮ್ಮ ಚಕ್ರ. ಇದು ಎಂದು ನಿಲ್ಲದ ಬುದ್ಧ ಧಮ್ಮ ಚಕ್ರ. ಹುಟ್ಟು ಹೊಸದಲ್ಲ, ಸಾವೆಂಬುದು ಕೊನೆಯಲ್ಲ. ಹುಟ್ಟು ಸಾವೆಲ್ಲ ಕೊನೆಯ. ಋತುವಿನಲ್ಲೂ ಕಣದಲ್ಲೂ ಆಗಿದೆ ಈ ಜೀವನ ಚಕ್ರ. ಇದು ಎಂದು ನಿಲ್ಲದ ಬುದ್ಧ ಧಮ್ಮ ಜ್ಞಾನ ಸಾಗರ. ಅವನ ಬಳಿದೆ ಎಲ್ಲಕ್ಕೂ ಉತ್ತರ. ಅವನ ಬಳಿದೆ ಎಲ್ಲಕ್ಕೂ ಉತ್ತರ. ಅವನ ಬಳಿದೆ ಎಲ್ಲಕ್ಕೂ ಉತ್ತರ. ಇಷ್ಟೊತ್ತವರೆಗೆ ಬಹಳ ಶಾಂತ ರೀತಿಯಿಂದ ಕುಳಿತುಕೊಂಡಂಥ ಎಲ್ಲ ಧರ್ಮಾನುಯಾಯಿಗಳಿಗೆ ಮತ್ತು ಈಶ್ವರಿ ವಿಶ್ವವಿದ್ಯಾಲಯದ ಅಕ್ಕಂದಿರಿಗೆ ನಾನು ಶಿವರಾತ್ರಿ ದಿವಸ ಪ್ರತಿ ಶಿವರಾತ್ರಿ ಕಾರ್ಯಕ್ರಮ ಇನ್ನರ್ವ ಸಂಗೀತ ಶಿಕ್ಷಕರಾಗಿ ಸಂಗೀತ ವಿಭಾಗದಲ್ಲಿ ಮತ್ತು ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಶ್ರೀಯುತ ಹೇಮಂತ್ ಕಮಾಣಿ ಗುರುಗಳು ಮತ್ತು ಅಕ್ಕನವರು ಗೌರವಿಸಬೇಕೆಂದು ವಿನಂತಿ ಮಾಡಿಕೊಳ್ತೇನೆ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಸದಾ ಈ ಒಂದು ಸಹ ಮತ್ತು ಸಹಕಾರ ನೀಡ್ತಾ ಇರುವಂತಹ ಕ್ರಿಯಾಶೀಲ ವ್ಯಕ್ತಿ ಶ್ರೀಯುತ ವೀರಭದ್ರ ನವಲಗುಂದ್ ಸರ್, ಕ್ರಿಯಾಶೀಲ ವ್ಯಕ್ತಿ ಮತ್ತು ನಮ್ಮ ಜೊತೆಗೆ ಒಡನಾಟ ಮತ್ತು ಈ ಎಲ್ಲ ಆವರಣವನ್ನ ಹಾಗೆ ದಯವಿಟ್ಟು ಬನ್ನಿ ವೇದಿಕೆ ಬಂತವರು ಶ್ರೀಯುತ ಮಂಗಳಗಟ್ಟಿಯವರು ಅವರು ಕೂಡ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಈಗ ಮಾಧ್ಯಮಿಕ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಅವರು ಕೂಡ ಗುರುಗಳು ಅಭಿನಂದನಾ ಪತ್ರವನ್ನು ನೀಡಿ ಗೌರವಿಸಲು ವಿನಂತಿ ಮಾಡಿಕೊಡ್ತೀನಿ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಂಗಳಗಟ್ಟಿ ಸರ್ ನಾನು ಗುರುಗಳಿಗೆ ವಿನಂತಿ ಮಾಡಿಕೊಳ್ತೇನೆ. ಈಶ್ವರಿ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಎಲ್ಲ ಬಳಗದ ಪರವಾಗಿ, ಅಕ್ಕಂದಿರ ಪರವಾಗಿ, ತಾಯಂದಿರ ಪರವಾಗಿ ಜಯಂತಿ ಅಕ್ಕನವರಿಗೆ ಅಭಿನಂದನಾ ಪತ್ರವನ್ನು ಗುರುಗಳು ನೀಡಿ ಅವರಿಗೆ ಗೌರವಿಸಬೇಕಂತ ವಿನಂತಿ ಮಾಡಿಕೊಳ್ತೀನಿ. ವೇದಿಕೆ ಮೇಲೆ ಇದ್ದಂತಹ ಎಲ್ಲ ಗಣ್ಯಮಾನ್ಯರಿಗೆ ಈ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ
ಈ ಕಾರ್ಯಕ್ರಮ ಇತಿಹಾಸಪೂರ್ಣದಲ್ಲಿ ಅತ್ಯುತ್ತಮವಾದ ಅಚ್ಚುಕಟ್ಟಾದ ಈ ಕಾರ್ಯಕ್ರಮವನ್ನ ನಡೆಸಿಕೊಟ್ಟ ಈ ವೇದಿಕೆ ಮೇಲೆ ಇದ್ದಂತ ಎಲ್ಲ ಗಣ್ಯಮಾನ್ಯರಿಗೂ ನಿಮ್ಮ ಪರವಾಗಿ ಹಾಗೂ ಈ ಬುದ್ಧ ಪೂರ್ಣಿಮಾ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲು ಕಾರ್ಯಕರ್ತರಾದಂಥ ಎಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದನೆ ಹಾಗೂ ವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಹಾಗೂ ಈ ಕಾರ್ಯಕ್ರಮವು ಬಂದಂತ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ಹಾಗೂ ಇಲ್ಲಿ ವೇದಿಕೆ ಮುಂದೆ ಕೂತಂತ ಎಲ್ಲರಿಗೂ ಹಾಗೂ ಸಂಗೀತ ಮಾಧ್ಯಮದ ಸಂಗೀತ ಕಲಾವಿದರಿಗೂ ಹಾಗೂ ಚಿತ್ರ ಛಾಯಾಗ್ರಾಹಕರಿಗೂ ಪತ್ರಕರ್ತರಿಗೂ ಹಾಗೂ ಇಲ್ಲಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲು ಕಾರ್ಯಕರ್ತರಾಗಿ ಗಣ್ಯಮಾನ್ಯರಿಗೆ ಕಾರ್ಯನಿರ್ವಹಿಸಿದಂತ ಎಲ್ಲರಿಗೂ ನಿಮ್ಮ ಪರವಾಗಿ ಅವರಿಗೆ ಅಭಿನಂದನೆ. ಈಗ ಧಮ್ಮದೀಪ ಕಾರ್ಯಕ್ರಮದಲ್ಲಿ ಗುರುಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಈ ಸ್ಲೀಪರ್ಸ್ ಗಳನ್ನ ತೆಗೆದು ನಿಂತಿರಬೇಕಂತ ವಿನಂತಿ ಮಾಡ್ಕೊಳ್ತೇವೆ. ದಯವಿಟ್ಟು ಸ್ಲೀಪರ್ಸ್ಗಳು ಪಾದರಕ್ಷೆಗಳನ್ನು ತೆಗೆದುಕೊಂಡು ತೆಗಿಬೇಕಾಗಿ ಸಾಧು ಸಾಧು ಜನ ಎಲ್ಲರೂ ಒಳ್ಳೆಯದಾಗಲಿ ಜಾಗಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ. ಪುಷ್ಪಾರ್ಪಣೆ ಮಾಡಿ ಇಲ್ರಿ ಇಲ್ಲ